ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ನಂಜನಾಯ್ಕ್. ವೆಲ್ಕಮ್ ಟು ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಬಹು ನಿರೀಕ್ಷಿತವಾಗಿರುವಂತಹ ಒಂದು ರಿಕ್ರೂಟ್ಮೆಂಟ್ ಯಾವುದಪ್ಪ ಅಂದರೆ ಈ ಟೀಚರ್ ರಿಕ್ರೂಟ್ಮೆಂಟ್. ಅದಕ್ಕೆ ಸಂಬಂಧಪಟ್ಟಂತೆ ನೋಟಿಫಿಕೇಶನ್ ಆಗುವಂತಹ ಎಲ್ಲ ಸಾಧ್ಯತೆಗಳಿದ್ದಾವೆ. ಸೊ ನೋಟಿಫಿಕೇಶನ್ ಆದ ನಂತರ ಓದೋಕ್ಕಿಂತ ಮುಂಚಿತವಾಗಿ ನೀವು ಒಂದು ರೌಂಡನ್ನು ಸಿಲೆಬಸ್ಸನ್ನು ಮುಗಿಸ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿ. ಯಾಕೆ ಗೊತ್ತಾ, ನೋಟಿಫಿಕೇಶನ್ ಆಗಿ ಕೇವಲ 2 ತಿಂಗಳು ಅವಧಿ ನಿಮಗೆ ಕಾಲಾವಕಾಶ ಕೊಡ್ಬೋದು. ಹಾಗಂತೇಳಿ ನೋಟಿಫಿಕೇಷನನ್ನು ಕಾಯ್ಕೊಳ್ತಾ ನೋಟಿಫಿಕೇಷನ್ ಆದ ನಂತರ ಓದಬೇಕು ಅನ್ನೋಂತಹ ಮನಸ್ಥಿತಿ ಏನಾದ್ರು ಇತ್ತಂದರೆ ಅದನ್ನು ಬದಲಾಯಿಸ್ಕೊಳ್ಳಿ. ಈಗಿಂದ ಓದೋಕ್ಕೆ ಸ್ಟಾರ್ಟ್ ಮಾಡಿ. ಆಗಲಿ, ಯಾವಾಗಾದ್ರೂ ನೋಟಿಫಿಕೇಷನ್ ಆಗಿ, ಇವತ್ತಲ್ಲ ನಾಳೆ ನೋಟಿಫಿಕೇಷನ್ ಆಗೇ ಆಗತ್ತೆ. ಆದರೆ ನಿಮ್ಮ ಪ್ರಯತ್ನ ಮಾತ್ರ ಬಿಡಬೇಡಿ. ನಿಧಾನವಾಗಿ ಓದ್ತಾ ಹೋಗಿ, ಒಂದೊಂದೇ ಕಾನ್ಸೆಪ್ಟನ್ನು ಕ್ಲಿಯರ್ ಮಾಡ್ಕೊಳ್ತಾ ಹೋಗಿ. ಅದಕ್ಕೆ ಸಂಬಂಧಪಟ್ಟಂತಹ ಕ್ವಶನ್ಸನ್ನು ಅಂದರೆ ಓಲ್ಡ್ ಕ್ವಶನ್ಸನ್ನು ಅನಾಲಿಸಿಸ್ ಮಾಡುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಹೋಗಿ. ರೆಗ್ಯುಲರ್ ಆಗಿ ಸ್ಟಡಿ ಮಾಡ್ತಾ ಹೋಗಿ. ನಿಮಗೆ ಕಾನ್ಸೆಪ್ಟು ಕೂಡ ಕಂಪ್ಲೀಟ್ ಆಗ್ತಾ ಹೋಗುತ್ತೆ. ನೋಟಿಫಿಕೇಶನ್ ಆಯ್ತು ಅಂದರೆ ಒಂದ್ಸಲ ರಿವಿಷನ್ ಮಾಡ್ಕೊಳ್ಳಿ. ಬರುವಂತಹ ಎಕ್ಸಾಮಲ್ಲಿ ನೀವೆಲ್ಲರೂ ಕೂಡ ಸೆಲೆಕ್ಷನ್ ಆಗಬೇಕು ಅನ್ನುವಂಥದ್ದೇ ನಮ್ಮ ಉದ್ದೇಶವಾಗಿರುತ್ತೆ. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಈ HSTR, GPSTR ಮತ್ತು PSTR 3 ಕೋರ್ಸ್ಗಳಿಗೆ ರಿಲೇಟೆಡ್ ಆಗಿರುವಂತಹ ಈ ಸಮಾಜ ವಿಜ್ಞಾನ ವಿಷಯದಲ್ಲಿ ಈ ಜಿಯೋಗ್ರಫಿಯ ಮೇಲೆ ಕೇಳ್ಬೋದಾದಂತಹ ಕೆಲವೊಂದು ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಅನಾಲಿಸಿಸ್ ಮಾಡ್ತಾ ಹೋಗ್ತೀನಿ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಈ ಭಾರತದ ಭೂಗೋಳ, ಇಂಡಿಯನ್ ಜಿಯೋಗ್ರಫಿ ರಿಲೇಟೆಡ್ ಆದಂತಹ ಕೆಲವೊಂದು ಪ್ರಶ್ನೆಗಳು ಯಾವ ರೀತಿ ಎಕ್ಸಾಮಲ್ಲಿ ಬರ್ತವೆ. ಇದು ಕೇವಲ ಟೀಚರ್ ರಿಕ್ರೂಟ್ಮೆಂಟಿಗೆ ಅಷ್ಟೇ ಸೀಮಿತ ಅಂಥೇಳಿ ಓದಬಾರ್ದು. ಈಗ ಇಂಡಿಯನ್ ಜಿಯೋಗ್ರಫಿ ಅಂದರೆ ನೀವು UPSCಲೂ ಬರುತ್ತೆ, KPSC ಎಕ್ಸಾಮ್ಸ್ ಆಗಿರ್ಬೋದು, PC, PSI, FDI, STA ಆಲ್ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲೂ ಕೂಡ ಕ್ವಶನ್ಸ್ ರೈಸ್ ಮಾಡ್ತಾನೆ. ಹಾಗಾಗಿ ಎಲ್ಲರೂ ಕೂಡ ನೀವು ಈ ಒಂದು ವಿಡಿಯೋವನ್ನು ವಾಚ್ ಮಾಡ್ಬೋದು. ಹಾಗಾದರೆ ಸ್ನೇಹಿತರೆ, ಇವತ್ತಿನ ಪ್ರಶ್ನೆಗಳನ್ನು ನೋಡೋಕ್ಕಿಂತ ಮುಂಚೆ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ. ಪ್ರತಿದಿನವೂ ಕೂಡ ವಿಡಿಯೋಸನ್ನು ಅಪ್ಲೋಡ್ ಮಾಡ್ತೀವಿ, ವಾಚ್ ಮಾಡಿರಿ ಅಂತ ಹೇಳ್ತಾ, ಹಾಗೆ ಸ್ನೇಹಿತರೆ, ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ವತಿಯಿಂದ ನಾವು ಆನ್ಲೈನ್ ಕೋರ್ಸನ್ನು ಕೂಡ ಸ್ಟಾರ್ಟ್ ಮಾಡಿದ್ದೀವಿ. ಈ ಆನ್ಲೈನ್ ಕೋರ್ಸ್ ನಿಮಗೆ HSTR ಎಕ್ಸಾಮಿಗೆ ಸಂಬಂಧಪಟ್ಟಂತೆ ಸೋಷಿಯಲ್ ಸೈನ್ಸ್ ಇದೆ, ಅದರ ಜೊತೆಗೆ PM ಮೆಥಡು ಕೂಡ ಇದೆ. ಹಾಗೆ GPSTR ಎಕ್ಸಾಮಿಗೆ ಸಂಬಂಧಪಟ್ಟಂತೆ ಸೋಷಿಯಲ್ ಸೈನ್ಸ್ ಸಿಗುತ್ತೆ, ನಿಮಗೆ ಮ್ಯಾಥಮೆಟಿಕಲ್ ಸೈನ್ಸು ಕೂಡ ಸಿಗುತ್ತೆ. ಹಾಗೆ TET ಎಕ್ಸಾಮ್ ಕೋರ್ಸು ಕೂಡ ಸಿಗುತ್ತೆ, ಅದರ ಜೊತೆಗೆ PSTR. ಇವೆಲ್ಲ ಟೀಚರ್ ರಿಕ್ರೂಟ್ಮೆಂಟ್ ರಿಲೇಟೆಡ್ ಆಗಿರುವಂತಹ ಒಂದು ಕೋರ್ಸ್ಗಳು ನಮ್ಮ ಸ್ಪರ್ಧಾ ಕರ್ನಾಟಕ ಮೊಬೈಲ್ ಆ್ಯಪ್ ಅಂಥೇಳಿ ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡಿಕೊಂಡು ನಿಮಗೆ ಯಾವ ಕೋರ್ಸ್ ಬೇಕೋ ಆ ಕೋರ್ಸ್ ಮೇಲೆ ಕ್ಲಿಕ್ ಮಾಡಿದರೆ, ಪೇಮೆಂಟ್ ಮಾಡಿದರೆ ನಿಮಗೆ ವೀಡಿಯೋಸ್ ಸಿಗ್ತವೆ. ವೀಡಿಯೋಸ್ ಜೊತೆಗೆ PDF ನೋಟ್ಸು ಕೂಡ ಸಿಗುತ್ತೆ, ಅದರ ಜೊತೆಗೆ ಟೆಸ್ಟ್ ಸೀರೀಸು ಕೂಡ ಸಿಗುತ್ತೆ ನಿಮಗೆ. ನೋಡಿ, ಬಹಳಷ್ಟು ಮಂದಿ ಆಲ್ರೆಡಿ ಸ್ಕೂಲಲ್ಲಿ ವರ್ಕ್ ಮಾಡ್ತಾ ಇರ್ತೀರಿ, ಅಥವಾ ಬೇರೆ ಬೇರೆ ಜಾಬನ್ನು ಮಾಡ್ತಾ ಇರ್ತೀರಿ, ಅಥವಾ ಮನೆಯಲ್ಲಿ ಕೆಲವೊಂದು ಕಮಿಟ್ಮೆಂಟ್ಗಳಿದ್ದಾವೆ, ಆಫ್ಲೈನ್ ಕ್ಲಾಸಿಗೆ ಬರೋಕ್ಕಾಗಲ್ಲ. ಆ ಒಂದು ಉದ್ದೇಶವನ್ನು ಇಟ್ಕೊಂಡು ಈ ಆನ್ಲೈನ್ ಕೋರ್ಸನ್ನು ಲಾಂಚ್ ಮಾಡಿರೋದು ನಿಮಗೆಲ್ರಿಗೂ ಕೂಡ ಅನುಕೂಲ ಆಗಲಿ. ಮುಂದೆ ಆಗುವಂತಹ ನೋಟಿಫಿಕೇಷನಲ್ಲಿ ನೀವೆಲ್ಲರೂ ಕೂಡ ಜಾಬ್ ತಗೋಬೇಕನ್ನುವಂಥದ್ದೇ ನಮ್ಮ ಅಕಾಡೆಮಿಯ ಒಂದು ಉದ್ದೇಶವಾಗಿರುತ್ತೆ. ಹಾಗಾದರೆ ಸ್ನೇಹಿತರೆ, ಇವತ್ತಿನ ಇಂಡಿಯನ್ ಜಿಯೋಗ್ರಫಿ ರಿಲೇಟೆಡ್ ಆದಂತಹ ಮೊದಲನೇ ಪ್ರಶ್ನೆ ಯಾವುದು ಅಂಥೇಳಿ ನೋಡೋದಾದರೆ, ಈ ಕೆಳಗಿನ ಯಾವ ನೆರೆಯ ರಾಷ್ಟ್ರದೊಂದಿಗೆ ಭಾರತವು ಅತಿ ಉದ್ದ ಭೂಗಡಿ ಹೊಂದಿದೆ ಅಂತ ಇದೆ. ನೋಡಿ, ನೈಬರಿಂಗ್ ಕಂಟ್ರೀಸ್ ಒಂದಿಗೆ ಲಾಂಗೆಸ್ಟ್ ಬಾರ್ಡರ್ ಶೇರಿಂಗ್ ಕಂಟ್ರೀಸ್ ಯಾವುದು ಅಂತ ಇದೆ. ಈಗ ಭಾರತ ಅಂದ್ಕೂಡಲೇ ಭಾರತದ ನೆರೆಹೊರೆಯ ರಾಷ್ಟ್ರಗಳ ಬಗ್ಗೆ ನಮಗೆ ಗೊತ್ತಿರಬೇಕು. ಭಾರತದ ನೆರೆಹೊರೆಯ ರಾಷ್ಟ್ರಗಳು ಅಂದರೆ ಭಾರತ ಎಷ್ಟು ರಾಷ್ಟ್ರಗಳೊಂದಿಗೆ ಗಡಿಯನ್ನು ಹೊಂದಿದೆ ಅಂತ ನೋಡಿದಾಗ, ಸೊ ಇಂಡಿಯಾಕ್ಕೆ ಸಂಬಂಧಪಟ್ಟಂತೆ ನಾವು ಕಾನ್ಸೆಪ್ಟನ್ನು ಫಸ್ಟ್ ಕ್ಲಿಯರ್ ಮಾಡ್ಕೋಬೇಕು. ನೋಡಿ, ಭಾರತದ ನೆರೆಹೊರೆಯ ರಾಷ್ಟ್ರಗಳಲ್ಲಿ ಯಾವ್ಯಾವ ಭಾಗದಲ್ಲಿ ಯಾವ್ಯಾವ ರಾಷ್ಟ್ರಗಳು ಕಂಡುಬರ್ತಾವೆ ಅಂತ ನೋಡಿದಾಗ, ಈ ಭಾಗದಲ್ಲಿ ಪಾಕಿಸ್ತಾನ ಕಂಡುಬರುತ್ತೆ. ನೆಕ್ಸ್ಟ್ ಇಲ್ಲಿ ಇರೋಂಥದ್ದು ಅಫ್ಘಾನಿಸ್ತಾನ ಕಂಡುಬಂದರೆ, ಈ ಭಾಗದಲ್ಲಿ ಬಂದಾಗ ಚೀನಾ ಕಂಡುಬರುತ್ತೆ. ಇಲ್ಲಿ ನೇಪಾಳ ಕಂಡುಬಂದರೆ, ಈ ಭಾಗದಲ್ಲಿ ಭೂತಾನ್ ಇದೆ. ಸೊ ಇಲ್ಲಿ ಮಯನ್ಮಾರ್ ರಾಷ್ಟ್ರ ಇದ್ದರೆ, ಇಲ್ಲಿರುವಂಥದ್ದು ಬಾಂಗ್ಲಾದೇಶ್ ಕಂಡುಬರುತ್ತೆ. ಹಾಗಾದರೆ ನೋಡಿ, ಎಷ್ಟು ರಾಷ್ಟ್ರಗಳಿದೆ ಅಂತ ಕೇಳಿದಾಗ ಭಾರತದೊಂದಿಗೆ ಭೂಗಡಿಯನ್ನು ಹೊಂದಿರುವಂತಹ ರಾಷ್ಟ್ರಗಳ ಸಂಖ್ಯೆ ಎಷ್ಟಪ್ಪ ಅಂದರೆ 7 ರಾಷ್ಟ್ರಗಳು ಭೂಗಡಿಯನ್ನು ಹೊಂದಿದೆ. ಪಾಕಿಸ್ತಾನ್, ಆಫ್ಘಾನಿಸ್ತಾನ್, ಚೀನಾ, ನೇಪಾಳ, ಭೂತಾನ್, ಮಯನ್ಮಾರ್ ಮತ್ತು ಬಾಂಗ್ಲಾದೇಶ್. ಇದನ್ನು ಲ್ಯಾಂಡ್ ಬಾರ್ಡರ್ ಶೇರಿಂಗ್ ಕಂಟ್ರೀಸ್ ಅಂತಲೇ ಕರೆಯುವಂಥದ್ದು. ಅದರ ಜೊತೆಗೆ ವಾಟರ್ ಬಾರ್ಡರ್ ಶೇರಿಂಗ್ ಕಂಟ್ರೀಸ್ ಅಂತ ಬರ್ತಾವೆ. ಈ ಭಾಗದಲ್ಲಿ ಮಾಲ್ಡೀವ್ಸ್ ಕಂಡುಬರುತ್ತೆ. ಮಾಲ್ಡೀವ್ಸ್ ಇದ್ದರೆ ಇಲ್ಲಿ ಯಾವ ರಾಷ್ಟ್ರ ಇದೆಯಪ್ಪ ಅಂದರೆ ಶ್ರೀಲಂಕಾ ಕಂಡುಬರುತ್ತೆ. ಕ್ಲಿಯರ್? ಸೊ ಇವೆರಡನ್ನು ಸೇರಿಸಿದರೆ +2 ಮಾಡಿದರೆ ಎಷ್ಟಾಗತ್ತಪ್ಪ ಅಂದರೆ ಒಟ್ಟು 9 ರಾಷ್ಟ್ರಗಳು ಭಾರತದೊಂದಿಗೆ ಗಡಿಯನ್ನು ಹೊಂದಿದ್ದಾವೆ. ಸ್ವಲ್ಪ ಅಪ್ಡೇಟ್ ಆಗಿ ಇನ್ನು ಎಕ್ಸ್ಟರ್ನಲ್ ಆಗಿ ತಗೊಂಡಾಗ
ಇಲ್ಲಿ ಅಂಡಮಾನ್ ನಿಕೋಬಾರ್ ದ್ವೀಪವನ್ನು ಹೊರತುಪಡಿಸಿದ್ರೆ ಇಲ್ಲಿ ನಿಯರೆಸ್ಟ್ ಇಂಡೋನೇಷ್ಯಾ ಕಂಡುಬರುತ್ತೆ, ಅದು ಕೂಡ ಗಡಿಯನ್ನು ಹಂಚಿಕೊಂಡಿರುವಂಥದ್ದು. ಹಾಗೆ ಇಲ್ಲಿ ಥೈಲ್ಯಾಂಡ್ ಕೂಡ ಕಂಡುಬರುತ್ತೆ, ಅದು ಕೂಡ ಗಡಿಯನ್ನು ಹಂಚಿಕೊಂಡಿದೆ. ಆದರೆ ಓವರ್ ಆಲ್ಗೆ ನೋಡಿದಾಗ ನಾವು ಎಷ್ಟು ರಾಷ್ಟ್ರವನ್ನು ನೆನಪಲ್ಲಿ ಇಟ್ಕೋಬೇಕಪ್ಪ ಅಂದರೆ 9 ರಾಷ್ಟ್ರವನ್ನು ನೆನಪಲ್ಲಿ ಇಟ್ಕೋಬೇಕು. ಭೂಗಡಿ ಅಂತ ಕೇಳಿದರೆ 7, ಜಲಗಡಿ ಅಂತ ಕೇಳಿದರೆ 2 ರಾಷ್ಟ್ರಗಳನ್ನು ಆನ್ಸರ್ ಮಾಡಬೇಕಾಗತ್ತೆ. ಈಗ ಕೊಟ್ಟಿರುವಂತಹ ಪ್ರಶ್ನೆಯನ್ನು ಇಟ್ಕೊಂಡು ಸ್ಟಡಿ ಮಾಡ್ತಾ ಹೋದಾಗ ಭಾರತದೊಂದಿಗೆ ಅತಿ ಉದ್ದ ಗಡಿಯನ್ನು ಹೊಂದಿರುವಂತಹ ರಾಷ್ಟ್ರಗಳ ಪಟ್ಟಿಯಲ್ಲಿ ಯಾವ ಪೊಸಿಷನಲ್ಲಿದೆ ಅಂಥೇಳಿ ಒಂದೊಂದಾಗಿ ಕ್ಲಿಯರ್ ಮಾಡ್ಕೊಳ್ಳೋಣ. ನೋಡಿ, ಬಾಂಗ್ಲಾದೇಶ ಅನ್ನುವಂಥದ್ದು ಭಾರತದೊಂದಿಗೆ 4096 ಕಿಲೋಮೀಟರ್ ಅಷ್ಟು ಉದ್ದದ ಗಡಿಯನ್ನು ಹೊಂದಿದೆ. ಚೈನಾ ಎನ್ನುವಂಥದ್ದು 3917 ಕಿಲೋಮೀಟರ್ ಹೊಂದಿದ್ರೆ, ನೇಪಾಳ 1752 ಕಿಲೋಮೀಟರ್ ಉದ್ದದ ಗಡಿಯನ್ನು ಹೊಂದಿದೆ. ಪಾಕಿಸ್ತಾನ ಎಷ್ಟಿದೆ ನೋಡಿ, 3310 ಕಿಲೋಮೀಟರ್ ಉದ್ದದ ಗಡಿಯನ್ನು ನೋಡ್ತೀವಿ ನಾವು. ಹಾಗಾದರೆ ಕೊಟ್ಟಿರುವಂತಹ ಪ್ರಶ್ನೆಗೆ ಸರಿಯಾದಂತಹ ಉತ್ತರ, ಭಾರತವು ಅತಿ ಉದ್ದ ಭೂಗಡಿ ಹೊಂದಿರುವಂತಹ ರಾಷ್ಟ್ರ ಯಾವುದು ಅಂತ ಕೇಳಿದರೆ ಅದಕ್ಕೆ ಸರಿಯಾದಂತಹ ಉತ್ತರ ಬಾಂಗ್ಲಾದೇಶ ಆಗಿರುತ್ತೆ. ಬಾಂಗ್ಲಾದೇಶ ಎಷ್ಟು ಉದ್ದದ ಗಡಿಯನ್ನು ಹೊಂದಿದೆ ಅಂದರೆ 4096 ಕಿಲೋಮೀಟರ್ ಉದ್ದದ ಗಡಿಯನ್ನು ಹೊಂದಿರುವಂಥದ್ದು. ಹಾಗಾದರೆ ಬಾಂಗ್ಲಾದೇಶ ಅನ್ನುವಂಥದ್ದು ಮೊದಲನೇ ಪೊಸಿಷನಲ್ಲಿದ್ದರೆ, ಸೆಕೆಂಡ್ ಹೈಯೆಸ್ಟ್ ಯಾವ್ದು ಕಂಡು ಬರುತ್ತೆ, ಚೀನಾ ಕಂಡು ಬಂದರೆ, ಥರ್ಡ್ ಹೈಯೆಸ್ಟ್ ಯಾವುದಿದೆ ನೋಡಿ, ಪಾಕಿಸ್ತಾನ ಕಂಡು ಬರುತ್ತೆ. ಇವು 3 ನೆನಪಲ್ಲಿ ಇಟ್ಕೋಬೇಕು, ಫಸ್ಟ್, ಸೆಕೆಂಡು, ಥರ್ಡ್. ಅದರ ಜೊತೆಗೆ ಇಲ್ಲಿ ಸ್ಮಾಲೆಸ್ಟ್ ಬಾರ್ಡರ್ ಶೇರಿಂಗ್ ಆಗಿರುವಂಥದ್ದು ಅಥವಾ ಶಾರ್ಟೆಸ್ಟ್ ಬಾರ್ಡರ್ ಶೇರಿಂಗ್ ಆಗಿರುವಂಥದ್ದು ಯಾವ ರಾಷ್ಟ್ರ ಅಂತ ಕೇಳಿದರೆ ಅಫ್ಘಾನಿಸ್ತಾನ. ಕೇವಲ 80 ಕಿಲೋಮೀಟರ್ ಉದ್ದದ ಗಡಿಯನ್ನು ಹೊಂದಿರೋದು. ಇದು ಭಾರತದೊಂದಿಗೆ ಅತಿ ಚಿಕ್ಕ ಗಡಿಯನ್ನು ಹೊಂದಿರುವಂತಹ ಒಂದು ರಾಷ್ಟ್ರ ಕೇಳಿದರೆ ಅದನ್ನು ಅಫ್ಘಾನಿಸ್ತಾನ ಆನ್ಸರ್ ಮಾಡಬೇಕು. ಲಾಂಗೆಸ್ಟ್ ಅಂತ ಕೇಳಿದರೆ ಯಾವುದು ಆನ್ಸರ್ ಆಗುತ್ತೆ, ಬಾಂಗ್ಲಾದೇಶ್ ಅನ್ನೋದು ಆನ್ಸರ್ ಆಗಿರುತ್ತೆ. ನೋಡಿ, ಇದು ನೈಬರಿಂಗ್ ಕಂಟ್ರಿ ಇಟ್ಕೊಂಡು ಕೇಳಿರುವಂತಹ ಒಂದು ಪ್ರಶ್ನೆ ಆಗಿರುತ್ತೆ. ಎಲ್ಲ ಕಾಂಪಿಟೇಟಿವ್ ಎಕ್ಸಾಮಲ್ಲೂ ಇದರ ಬೇಸ್ ಮೇಲೆ ಕ್ವಶನ್ಸ್ಗಳು ರೈಸ್ ಆಗ್ತಾ ಇರ್ತವೆ. ಹಾಗಾದರೆ ಎರಡನೇ ಪ್ರಶ್ನೆ ಏನಿದೆ ನೋಡಿ, ಭಾರತದ ಈ ಕೆಳಗಿನ ರಾಜ್ಯಗಳನ್ನು ಪ್ರದೇಶವಾರು ಅವರೋಹಣ ಕ್ರಮದಲ್ಲಿ ಜೋಡಿಸಿ ಮತ್ತು ಕೆಳಗಿನ ಕೋಡ್ ಬಳಸಿ ಉತ್ತರವನ್ನು ಆರಿಸಿ ಅಂತ ಇದೆ. ಯಾವ ಆರ್ಡ್ರಲ್ಲಿ, ಡಿಸೆಂಡಿಂಗ್ ಆರ್ಡ್ರಲ್ಲಿ ನಾವು ಇಲ್ಲಿ ಜೋಡಿಸ್ಬೇಕಾಗತ್ತೆ. ಈಗ ಡಿಸೆಂಡಿಂಗ್ ಆರ್ಡ್ರಲ್ಲಿ ಜೋಡಿಸ್ಬೇಕಂದ್ರೆ ಯಾವ್ಯಾವ ರಾಜ್ಯಗಳ ಪಟ್ಟಿಯನ್ನು ಕೊಟ್ಟಿದ್ದಾನೆ, ಆಂಧ್ರ ಪ್ರದೇಶ ಇದೆ, ತಮಿಳುನಾಡು, ಮಹಾರಾಷ್ಟ್ರ, ಗುಜರಾತ್ ಅಂತ ಇದೆ. ಸೊ ಇದ್ರ ಬಗ್ಗೆ ನಮಗೆ ಆನ್ಸರ್ ಗೊತ್ತಿರಬೇಕಂದ್ರೆ ಅದರ ಜಾಗ್ರಫಿಕಲ್ ಏರಿಯಾ ಗೊತ್ತಿರಬೇಕಲ್ಲ, ನಮಗೆ ವಿಸ್ತೀರ್ಣ ಗೊತ್ತಿರಬೇಕು. ಯಾವುದ್ರ ವಿಸ್ತೀರ್ಣ ಎಷ್ಟೆಷ್ಟಿದೆ ಅಂತೇಳಿ ಫಸ್ಟ್ ನೋಡ್ಕೊಬಿಡೋಣ. ಆಂಧ್ರ ಪ್ರದೇಶದ ವಿಸ್ತೀರ್ಣ ಎಷ್ಟಿದೆಯಪ್ಪ ಅಂದರೆ 1,62,968 ಚದುರ ಕಿಲೋಮೀಟರ್ ಅಷ್ಟು ವ್ಯಾಪ್ತಿಯನ್ನು ಹೊಂದಿದೆ. ಕ್ಲಿಯರಾ? ತಮಿಳುನಾಡು 1,30,60 ಚದುರ ಕಿಲೋಮೀಟರ್ ಅಷ್ಟು ವ್ಯಾಪ್ತಿಯನ್ನು ಹೊಂದಿದ್ರೆ, ಮಹಾರಾಷ್ಟ್ರ 3,07,713 ಚದುರ ಕಿಲೋಮೀಟರ್ ಅಷ್ಟು ವ್ಯಾಪ್ತಿಯನ್ನು ಹೊಂದಿದೆ. ಗುಜರಾತು 1,96,024 ಚದುರ ಕಿಲೋಮೀಟರ್ ಅಷ್ಟು ವ್ಯಾಪ್ತಿಯನ್ನು ಹೊಂದಿರುವಂಥದ್ದು. ಇದರಲ್ಲಿ ಫಸ್ಟ್ ಪೊಸಿಷನಲ್ಲಿ ಇರೋದು ಯಾವುದಪ್ಪ ಅಂದರೆ ಮಹಾರಾಷ್ಟ್ರ ಕಂಡುಬರುತ್ತೆ. ಈಗ ಮಹಾರಾಷ್ಟ್ರದಿಂದ ನಾವು ತಗೊಳ್ತೀವಿ. ಓಕೆ, ಮಹಾರಾಷ್ಟ್ರ ಫಸ್ಟ್ ಪೊಸಿಷನಲ್ಲಿದ್ದರೆ, ಸೆಕೆಂಡಲ್ಲಿ ಯಾವ್ದು ಕಂಡುಬರುತ್ತೆ ನೋಡಿ, ಇಲ್ಲಿ ಗುಜರಾತ್ 2ನೇ ಪೊಸಿಷನಲ್ಲಿದೆ. 3ನೇ ಪೊಸಿಷನಲ್ಲಿರುವಂಥದ್ದು ಆಂಧ್ರ ಪ್ರದೇಶ್ ಕಂಡುಬರುತ್ತೆ. ಥರ್ಡ್ ಪೊಸಿಷನಲ್ಲಿ ಆಂಧ್ರ ಇದ್ದರೆ, 4th ಯಾವುದಿದೆಯಪ್ಪ ಅಂದರೆ ತಮಿಳುನಾಡು ಕಂಡುಬರುತ್ತೆ. ಈಗ ಇದಕ್ಕೆ ಸರಿಯಾದಂತಹ ಉತ್ತರ ಅಂಥೇಳಿ ನೋಡ್ತಾ ಹೋದಾಗ ನೋಡಿ, ಮೊದಲನೇ ಸ್ಥಾನದಲ್ಲಿರುವಂಥದ್ದು ಮಹಾರಾಷ್ಟ್ರವಾಗಿರೋದ್ರಿಂದ ಫಸ್ಟನ್ನು ನಾವು ಆಯ್ಕೆ ಮಾಡ್ಕೋಬೇಕು. ಮಹಾರಾಷ್ಟ್ರ ಎಷ್ಟನೇ ಪೊಸಿಷನಲ್ಲಿದೆ ಅಂದರೆ ಥರ್ಡ್ ಪೊಸಿಷನಲ್ಲಿದೆ. ಲಿಸ್ಟಲ್ಲಿ ಎಷ್ಟನೇದು, 3ನೇದು ಫಸ್ಟ್ ಆಗಿ ತೊಗೊಳ್ತೀವಿ. ನೆಕ್ಸ್ಟ್ 2ನೇದು ಯಾವುದಿದೆಯಪ್ಪ ಅಂದರೆ ಗುಜರಾತ್. ಗುಜರಾತ್ ಎಲ್ಲಿದೆ ನೋಡಿ, 4th ಕಂಡುಬರುತ್ತೆ ಗುಜರಾತು. ಥರ್ಡ್ ಪೊಸಿಷನಲ್ಲಿ ಫಸ್ಟ್ ಒನ್ ಇದೆ, ಯಾವುದೋ ಆಂಧ್ರ ಪ್ರದೇಶ್ ಇದೆ. ಹಾಗಾಗಿ ಫಸ್ಟ್ ಒನ್ನನ್ನು ಇಲ್ಲಿ ತೊಗೊಳ್ತೀವಿ. 4th ಪೊಸಿಷನಲ್ಲಿ ತಮಿಳುನಾಡು ಕಂಡುಬರುತ್ತೆ, ಅಂದರೆ ಇಲ್ಲಿ ಸೆಕೆಂಡ್ ಲಿಸ್ಟಲ್ಲಿ ಕಂಡುಬರುವಂಥದ್ದು. ಹಾಗಾಗಿ ಸೆಕೆಂಡ್ ಪೊಸಿಷನ್ಗೆ ತೊಗೊಳ್ತೀವಿ. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ 3ನೇದು ಸರಿಯಾದಂತಹ ಉತ್ತರವಾಗಿರುತ್ತೆ. ಎಷ್ಟನೇ ಕ್ವಶನಿಗೆ, ಸೆಕೆಂಡ್ ಕ್ವಶನಿಗೆ ರೈಟ್ ಆನ್ಸರ್ ಯಾವುದಪ್ಪ ಅಂದರೆ 3ನೇದು. ಸೊ ಈ ರೀತಿ ಪ್ರಶ್ನೆಯನ್ನು ಕೊಟ್ಬಿಟ್ಟು ಯಾವುದಾದ್ರೂ ಒಂದು ರಾಜ್ಯವನ್ನು ಕೊಟ್ಟು ಆ ರಾಜ್ಯಗಳ ವಿಸ್ತೀರ್ಣವನ್ನು ಕೇಳ್ತಾ ಬಂದಾಗ ಪ್ರತಿಯೊಂದು ರಾಜ್ಯದ ವಿಸ್ತೀರ್ಣದ ಬಗ್ಗೆ ಬೇಸಿಕ್ ನಾಲೆಡ್ಜ್ ಇರಬೇಕು ಅಂತ ಅರ್ಥ. ಆದರೆ ನಮಗೆ ಓವರಾಲ್ ಆಗಿ ಜನರಲ್ ಕ್ವಶನ್ಸ್ ಯಾವ ರೀತಿ ರೇಸ್ ಮಾಡ್ತಾರಪ್ಪ ಅಂದರೆ, ವಿಸ್ತೀರ್ಣದಲ್ಲಿ ಭಾರತದ ಅತಿ ದೊಡ್ಡ ರಾಜ್ಯ ಯಾವುದು ಅಂತ ಕೇಳಿದರೆ ಏನು ಆನ್ಸರ್ ಮಾಡ್ತೀವಿ ನಾವು, ರಾಜಸ್ಥಾನ ಅಂತ ಆನ್ಸರ್ ಮಾಡ್ತೀವಿ. ವಿಸ್ತೀರ್ಣದಲ್ಲಿ ಭಾರತದ ಅತಿ ದೊಡ್ಡ ರಾಷ್ಟ್ರ ಯಾವುದು, ಜಿಯೋಗ್ರಫಿಕಲಿ ಲಾರ್ಜೆಸ್ಟ್ ಸ್ಟೇಟ್ ಇನ್ ಇಂಡಿಯಾ ಅಂತ ಕೇಳಿದರೆ ಆ ಸ್ಟೇಟ್ ಯಾವುದಪ್ಪ ಅಂದರೆ ಅದು ರಾಜಸ್ಥಾನ ಆಗಿರುತ್ತೆ. ಕ್ಲಿಯರಾ? ಹಾಗಾಗಿ ಇಲ್ಲಿ ರಾಜಸ್ಥಾನ ಆಪ್ಷನಲ್ಲಿ ಇಲ್ಲ, ಬೇರೆ ಬೇರೆ ರಾಜ್ಯಗಳನ್ನು ಕೊಟ್ಟಿದ್ದಾರೆ. ಅದರ ಪ್ರಕಾರ ಅದರ ವಿಸ್ತೀರ್ಣವನ್ನು ಇಟ್ಕೊಂಡು ನಾವು ಸ್ಟಡಿ ಮಾಡ್ತಾ ಹೋಗಬೇಕಾಗತ್ತೆ. ನೆಕ್ಸ್ಟ್ 3ನೇ ಪ್ರಶ್ನೆಗೆ ಹೋಗೋಣ. ಈ ಕೆಳಗಿನ ಯಾವ ರಾಜ್ಯವು ಅತಿ ಉದ್ದ ಕರಾವಳಿ ತೀರವನ್ನು ಹೊಂದಿದೆ ಅಂತ.
ಇದು ಕೋಸ್ಟಲ್ ರಿಲೇಟೆಡ್ ಆದಂತಹ ಒಂದು ಪ್ರಶ್ನೆ ಆಗಿರುತ್ತೆ. ಈಗ ಭಾರತಕ್ಕೆ ಸಂಬಂಧಪಟ್ಟಂತೆ ಭಾರತದಲ್ಲಿ ಕರಾವಳಿ ತೀರ ಪ್ರದೇಶವನ್ನು ಹೊಂದಿರುವಂತಹ ರಾಜ್ಯಗಳ ಸಂಖ್ಯೆ ಎಷ್ಟು ಅನ್ನೋದು ಗೊತ್ತಿರಬೇಕು. ಈಗ ಕೋಸ್ಟಲ್ ಸ್ಟೇಟ್ ಅಂತ ಕರೆದಾಗ ಎರಡು ರೀತಿಯಾಗಿ ಕೋಸ್ಟಲ್ ಅನ್ನು ಡಿವೈಡ್ ಮಾಡ್ಕೊಳ್ತೀವಿ. ಎರಡು ರೀತಿ ಕೋಸ್ಟಲ್ ಯಾವುದಪ್ಪ ಅಂದರೆ, ಈ ಭಾಗವನ್ನು ವೆಸ್ಟ್ ಕೋಸ್ಟಲ್, ಈ ಕಡೆ ಭಾಗ ಇದೆಯಲ್ಲ ಇದನ್ನು ಈಸ್ಟ್ ಕೋಸ್ಟಲ್, ಪೂರ್ವ ಕರಾವಳಿ, ಪಶ್ಚಿಮ ಕರಾವಳಿ. ಈಗ ಪಶ್ಚಿಮ ಕರಾವಳಿಯಲ್ಲಿರುವಂತಹ ರಾಜ್ಯಗಳು ಯಾವುದು ಅಂತ ಕೇಳಿದರೆ, ಒಂದು ಗುಜರಾತ್ ಕಂಡುಬರುತ್ತೆ, ಎರಡನೇದು ಮಹಾರಾಷ್ಟ್ರ ಕಂಡುಬರುತ್ತೆ, ಮೂರನೇದು ಗೋವಾ ಕಂಡುಬರುತ್ತೆ, ಹಾಗೆ ನಾಲ್ಕನೇದು ಕರ್ನಾಟಕ ಕಂಡುಬಂದರೆ ಐದನೇದು ಕೇರಳ ರಾಜ್ಯ ಕಂಡುಬರುತ್ತೆ. ಅದೇ ಪೂರ್ವ ಕರಾವಳಿಯ ರಾಜ್ಯಗಳು ಅಂತ ನೋಡಿದರೆ ತಮಿಳುನಾಡು ಕಂಡು ಬಂದರೆ, ನೆಕ್ಸ್ಟ್ ಯಾವ ಸ್ಟೇಟ್ ಇದೆಯಪ್ಪ ಅಂದರೆ ಆಂಧ್ರ ಪ್ರದೇಶ್ ಇದೆ, ಅದಾದ ನಂತರ ಒಡಿಸ್ಸಾ ಇದೆ, ನೆಕ್ಸ್ಟ್ ಲಾಸ್ಟ್ ಯಾವ್ದು ಬರುತ್ತೆ ವೆಸ್ಟ್ ಬೆಂಗಾಲ್ ಕಂಡು ಬರುತ್ತೆ. ಇದನ್ನು ಒಟ್ಟಾರೆಯಾಗಿ ಟೋಟಲ್ ಮಾಡೋದಾದರೆ ಎಷ್ಟು ರಾಜ್ಯಗಳು ಕರಾವಳಿ ತೀರ ಪ್ರದೇಶವನ್ನು ಹೊಂದಿದಾವೆ ಅಂತ ಕೇಳಿದರೆ, ಭಾರತದ 9 ರಾಜ್ಯಗಳು ಕರಾವಳಿ ತೀರ ಪ್ರದೇಶವನ್ನು ಹೊಂದಿರುವಂಥದ್ದು. 9 ಸ್ಟೇಟ್ ಇದೆಯಲ್ಲ, ಇವು ಕೋಸ್ಟಲ್ ಸ್ಟೇಟ್ ಇನ್ ಇಂಡಿಯಾ. ವೆಸ್ಟಲ್ಲಿ 5 ಇದ್ದಾವೆ, ಈಸ್ಟಲ್ಲಿ ಎಷ್ಟಿದಾವಪ್ಪ ಅಂತ ಕೇಳಿದ್ರೆ 4 ರಾಜ್ಯಗಳು ಕರಾವಳಿ ತೀರ ಪ್ರದೇಶವನ್ನು ಹೊಂದಿರುವಂಥದ್ದು. ಇದು ನಾರ್ತಿಂದ ಸೌತಿಗೆ ಕೇಳ್ತಾರೆ, ಅಥವಾ ಸೌತಿಂದ ನಾರ್ತಿಗೆ ಕೇಳಿದರೆ, ಅಥವಾ ವೆಸ್ಟಲ್ಲಿ ಯಾವ ಸ್ಟೇಟ್ ಇದೆ, ಈಸ್ಟಲ್ಲಿ ಯಾವ ಸ್ಟೇಟ್ ಇದೆ ಅಂತಲೂ ಕೂಡ ಕೇಳುವಂತಹ ಸಾಧ್ಯತೆಗಳಿರ್ತವೆ. ಹಾಗಾದರೆ ಸ್ನೇಹಿತರೆ, ಇದಕ್ಕೆ ಆನ್ಸರ್ ಆಗಿ ನಾವು ತಗೊಳ್ಳೋದಾದರೆ ಗುಜರಾತ್ ಆಪ್ಷನಲ್ಲಿದೆ, ಆಂಧ್ರ ಇದೆ, ಮಹಾರಾಷ್ಟ್ರ ಇದೆ, ತಮಿಳುನಾಡು ಇದೆ. ಇದರ ಲೆಂತನ್ನು ಒಂದೊಂದಾಗಿ ಕ್ಲಿಯರ್ ಮಾಡ್ಕೊಳ್ಳೋಣ. ಈಗ ಆಂಧ್ರ ಪ್ರದೇಶ ಎಷ್ಟು ಉದ್ದದ ಕರಾವಳಿ ತೀರ ಪ್ರದೇಶವನ್ನು ಹೊಂದಿದೆ ಅಂದರೆ 1053 ಕಿಲೋಮೀಟರದ್ದು ಉದ್ದದ ಕರಾವಳಿ ತೀರ ಪ್ರದೇಶವನ್ನು ಹೊಂದಿದೆ. ಇದು ರೀಸೆಂಟ್ ಅಪ್ಡೇಟ್ ಆಗಿರುವಂತಹ ಮಾಹಿತಿ ಆಗಿರುತ್ತೆ. ಗುಜರಾತ್ ಅಂತ ತಗೊಂಡಾಗ 2340 ಕಿಲೋಮೀಟರ್ ಉದ್ದದ ಕರಾವಳಿ ತೀರ ಪ್ರದೇಶವನ್ನು ಹೊಂದಿದ್ರೆ, ಮಹಾರಾಷ್ಟ್ರ 877 ಕಿಲೋಮೀಟರ್ ಕೋಸ್ಟಲ್ ಲೆಂತ್ ಇರುವಂಥದ್ದು, ತಮಿಳುನಾಡು 1068 ಕಿಲೋಮೀಟರ್ ಅಷ್ಟು ಲೆಂತನ್ನು ಹೊಂದಿದೆ. ಕ್ಲಿಯರ್? ಸೊ ಹಾಗಾದರೆ ಇದರಲ್ಲಿ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ನೋಡಿ, ಗುಜರಾತ್ 2340 ಕಿಲೋಮೀಟರ್ ಅಷ್ಟು ಉದ್ದದ ಕರಾವಳಿ ತೀರ ಪ್ರದೇಶವನ್ನು ಹೊಂದಿರೋದ್ರಿಂದ ಭಾರತದಲ್ಲಿ ಅತಿ ಉದ್ದ ಕರಾವಳಿ ತೀರ ಪ್ರದೇಶವನ್ನು ಹೊಂದಿರುವಂತಹದ್ದು, ಲಾಂಗೆಸ್ಟ್ ಕೋಸ್ಟಲ್ ಇರುವಂತಹ ಒಂದು ಸ್ಟೇಟ್ ಯಾವುದು ಅಂತ ಕೇಳಿದರೆ ಅದೇ ಗುಜರಾತ್ ರಾಜ್ಯವಾಗಿರುತ್ತೆ. ಕ್ಲಿಯರ್? ಆಂಧ್ರ ಎಷ್ಟಂತ ಗೊತ್ತಾಯಿತು, ಮಹಾರಾಷ್ಟ್ರ ಮತ್ತು ತಮಿಳುನಾಡು ಕೂಡ ಗೊತ್ತಾಯಿತು. ಈಗ ಗುಜರಾತ್ ಅತಿ ಉದ್ದದ ಕರಾವಳಿ ತೀರ ಪ್ರದೇಶವನ್ನು ಹೊಂದಿದ್ರೆ, ಭಾರತದ ಯಾವ ರಾಜ್ಯ ಅತಿ ಚಿಕ್ಕ ಕರಾವಳಿ ತೀರ ಪ್ರದೇಶವನ್ನು ಹೊಂದಿದೆ ಅಂತ ಕೇಳಿದರೆ ಅದು ಗೋವಾ ರಾಜ್ಯವಾಗಿರುತ್ತೆ. 196 ಕಿಲೋಮೀಟರ್ ಉದ್ದದ ಕರಾವಳಿಯನ್ನು ಹೊಂದಿರುವಂಥದ್ದು, 196 ಕಿಲೋಮೀಟರ್ ಅಷ್ಟು. ನಿಮಗೆ ಪ್ರಶ್ನೆ ಹೇಳ್ಬೋದು, ಏನಿದು 196 100 ಕಿಲೋಮೀಟರ್ ಅಷ್ಟೇ ಇದ್ದಿದ್ದು ಅಂಥೇಳಿ. ಈಗ ಅಪ್ಡೇಟ್ ಆಗಿರುವಂತಹ ಮಾಹಿತಿ ಇದೆ, ನೀವು ಕೂಡ ಅದನ್ನು ಅಪ್ಡೇಟ್ ಮಾಡ್ಕೋಬೇಕಾಗತ್ತೆ. ಈಗ ಕರ್ನಾಟಕ ಕೋಸ್ಟಲ್ ಅಂತ ಕೇಳಿದರೆ 320 ಕಿಲೋಮೀಟರ್ ಅಂತ ನಾವು ಹಳೆಯದ ಮಾಹಿತಿಯನ್ನು ನೋಡ್ತೀವಿ. ಎಷ್ಟು? 320 ಕಿಲೋಮೀಟರ್. ಈಗ ಎಷ್ಟಿದೆ? 343.30 ಕಿಲೋಮೀಟರ್ ಅಷ್ಟು ಉದ್ದದ ಕರಾವಳಿಯನ್ನು ಹೊಂದಿದೆ. ಇದು ಅಪ್ಡೇಟ್ ಆಗಿರುವಂತಹ ಮಾಹಿತಿ, ಹಾಗಾಗಿ ಯಾವುದೇ ಗೊಂದಲ ಬೇಡ. ಸೊ ಇದು ಸರಿಯಾದಂತಹ ಆನ್ಸರ್ ಆಗಿರುತ್ತೆ. ಕ್ಲಿಯರ್? ಹಾಗಾದರೆ ಮೂರನೇ ಪ್ರಶ್ನೆಗೆ ಬಿ ಅನ್ನೋದು ಸರಿಯಾದಂತಹ ಉತ್ತರವಾಗಿರುತ್ತೆ. ನೆಕ್ಸ್ಟ್ ಕ್ವಶನ್ ನೋಡಿ, ಭಾರತದ ಈ ಕೆಳಗಿನ ರಾಜ್ಯಗಳಲ್ಲಿ ಯಾವ ರಾಜ್ಯವು ವಿಸ್ತೀರ್ಣದಲ್ಲಿ ಚಿಕ್ಕದಾಗಿದೆ? ಸೊ ಜಿಯೋಗ್ರಫಿಕಲ್ಲಿ ಸ್ಮಾಲೆಸ್ಟ್ ಸ್ಟೇಟ್ ಇನ್ ಇಂಡಿಯಾ ಅಂತ ಕೇಳಿದರೆ ಗೋವಾ, ಸಿಕ್ಕಿಂ, ತ್ರಿಪುರಾ, ನಾಗಾಲ್ಯಾಂಡ್ ಅಂತ ಇದೆ. ಇವು ಕ್ರಮವಾಗಿ ಭಾರತದ ಅತಿ ಚಿಕ್ಕ ರಾಜ್ಯಗಳು ಜಿಯೋಗ್ರಫಿಕಲಿ. ಸ್ಮಾಲೆಸ್ಟ್ ಸ್ಟೇಟ್ ಇನ್ ಇಂಡಿಯಾ ಅಂತ ಕೇಳಿದರೆ ಅದು ಫಸ್ಟ್ ಪೊಸಿಷನಲ್ಲಿ ಯಾವುದಿದೆಯಪ್ಪ ಅಂದರೆ ಗೋವಾ ರಾಜ್ಯನೇ ಕಂಡುಬರೋದು. ಇದು ಭಾರತದ ಅತಿ ಚಿಕ್ಕ ರಾಜ್ಯವಾಗಿರುತ್ತೆ. ಯಾವುದರಲ್ಲಿ ಅಂತ ಕೇಳಿದರೆ ವಿಸ್ತೀರ್ಣದಲ್ಲಿ. ಸೆಕೆಂಡ್ ಸ್ಟೇಟ್ ಯಾವುದಪ್ಪ ಅಂದರೆ ಅದು ಸಿಕ್ಕಿಂ ಆಗಿರುತ್ತೆ. ಥರ್ಡ್ ತ್ರಿಪುರಾ ಆಗಿರುತ್ತೆ. ಫೋರ್ತ್ ಪೊಸಿಷನಲ್ಲಿರೋದು ಯಾವುದಪ್ಪ ಅಂದರೆ ನಾಗಾಲ್ಯಾಂಡೇ ಆಗಿರುತ್ತೆ. ಇವು ಭಾರತದಲ್ಲಿ 4 ರಾಜ್ಯಗಳು ವಿಸ್ತೀರ್ಣದಲ್ಲಿ ಅತಿ ಚಿಕ್ಕ ರಾಜ್ಯಗಳಾಗಿರ್ತವೆ. ಹಾಗಾಗಿ ಈ 4 ರಾಜ್ಯದ ಬಗ್ಗೆ ನಮಗೆ ಪರಿಚಯ ಇರಬೇಕಾಗತ್ತೆ. ರೈಟ್? ನೆಕ್ಸ್ಟ್ ಕ್ವಶನ್ ನೋಡಿ, 5ನೇದು. ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಮತ್ತು ಸರಿಯಾದಂತಹ ಕೋಡ್ ಬಳಸಿ ಸರಿಯಾದ ಉತ್ತರವನ್ನು ಆರಿಸಿ ಅಂತ ಇದೆ. ಈಗ ಇದಕ್ಕೆ ಸರಿಯಾದಂತಹ ಉತ್ತರವನ್ನು ಆರಿಸ್ಬೇಕಂದ್ರೆ ಕೆಳಗಡೆ 4 ಆಪ್ಷನ್ನು ಕೂಡ ಇದ್ದಾವೆ. ಯಾವುದು ಸರಿ ಇದೆ, ಯಾವುದು ತಪ್ಪಿದೆ ಅಂಥೇಳಿ ನಾವು ಇಲ್ಲಿ ಫೈಂಡ್ ಔಟ್ ಮಾಡಬೇಕಾಗತ್ತೆ. ಫಸ್ಟ್ ಸ್ಟೇಟ್ಮೆಂಟ್ ಏನಂತ ಇದೆ ನೋಡಿ, ಗಂಗಾ ನಗರ ಭಾರತದಲ್ಲಿ ಅತಿ ಹೆಚ್ಚು ತಾಪಮಾನವನ್ನು ಹೊಂದಿದೆ. ಹೈಯೆಸ್ಟ್ ಟೆಂಪರೇಚರ್ ಇರುವಂತಹ ಪ್ಲೇಸ್ ಇಂಡಿಯಾದಲ್ಲಿ ಯಾವುದು ಅಂತ ಕೇಳಿದರೆ ಅದು ಗಂಗಾನಗರ ಅಂತ ಕೊಟ್ಟಿದ್ದಾನೆ. ಗಂಗಾನಗರ ಇದು ಸರಿನೋ ತಪ್ಪು ಅಂತ ಕೇಳಿದರೆ ಇದು ಸರಿಯಾದಂತಹ ಒಂದು ಹೇಳಿಕೆ ಆಗಿರುತ್ತೆ. ಅಂದರೆ ಇಂಡಿಯಾದಲ್ಲೇ ಹೈಯೆಸ್ಟ್ ಟೆಂಪರೇಚರ್ ರೆಕಾರ್ಡ್ ಆಗಿರುವಂತಹ ಒಂದು ಪ್ಲೇಸ್ ಯಾವುದಪ್ಪ ಅಂದರೆ ಅದು ರಾಜಸ್ಥಾನದ ಗಂಗಾನಗರ. ಯಾವ ಸ್ಟೇಟಲ್ಲಿ ಇರೋದಿದು? ರಾಜಸ್ಥಾನದಲ್ಲಿ ಕಂಡುಬರುತ್ತೆ. ರಾಜಸ್ಥಾನದ ಗಂಗಾನಗರ ಭಾರತದಲ್ಲೇ ಗರಿಷ್ಠ ಉಷ್ಣಾಂಶವನ್ನು ಹೊಂದಿರುವಂತಹ ಒಂದು ಸ್ಥಳ.
ಇದು ಥಾರ್ ಡೆಸರ್ಟ್ ಏರಿಯಾದಲ್ಲಿ ಕಂಡುಬರುವಂತಹ ಒಂದು ಪ್ರದೇಶವಾಗಿರುತ್ತೆ ಗಂಗಾನಗರ. ಎರಡನೇದು ನೋಡಿ, ಡ್ರಾಸ್ ಅಂದರೆ ಕಾರ್ಗಿಲ್ ನಿಯರ್ ಇರುವಂಥದ್ದು ಲಡಾಖ್ ಯೂನಿಯನ್ ಟೆರಿಟರಿಯಲ್ಲಿ ಕಂಡುಬರುತ್ತೆ. ಭಾರತದಲ್ಲಿ ಅತ್ಯಂತ ಕಡಿಮೆ ತಾಪಮಾನವನ್ನು ದಾಖಲಿಸಿದೆ. ಇಂಡಿಯಾದಲ್ಲೇ ಲೋಯೆಸ್ಟ್ ಟೆಂಪರೇಚರ್ ಇರುವಂತಹ ಪ್ಲೇಸ್ ಯಾವುದಪ್ಪ ಅಂದರೆ ಡ್ರಾಸ್ ಅಥವಾ ಲೇಹ ಅಂತಾನು ಕೂಡ ಕರಿಬೋದು. ಡ್ರಾಸ್ ಅಂತ ಕೊಟ್ಟರು ಆನ್ಸರ್ ಅದೇನೆ, ಅಥವಾ ಲೇಹ ಅಂತ ಕೊಟ್ಟರು ಅದೇ ಆನ್ಸರ್ ಆಗಿರುತ್ತೆ. ಹಾಗಾಗಿ ಈ ಡ್ರಾಸ್ ಎನ್ನುವಂಥದ್ದು ಇಂಡಿಯಾದಲ್ಲೇ ಲೋಯೆಸ್ಟ್ ಟೆಂಪರೇಚರ್ ಇರುವಂತಹ ಒಂದು ಪ್ಲೇಸ್ ಆಗಿರುತ್ತೆ. ಸೊ ಆ ಲೋಯೆಸ್ಟ್ ಟೆಂಪರೇಚರ್ ಅನ್ನೋಂಥದ್ದು ಡ್ರಾಸ್ ಎಲ್ಲಿದೆಯಪ್ಪ ಅಂತ ಕೇಳಿದ್ರೆ, ನೀವು ಹಿಂದಿನ ಎಲ್ಲರೂ ಓಲ್ಡ್ ಬುಕ್ಸನ್ನು ಓದ್ತಾ ಹೋಗೋದಾದರೆ ಅಲ್ಲಿ ಜಮ್ಮು ಕಾಶ್ಮೀರ ಅಂತ ಕೊಟ್ಟಿರ್ತಾರೆ. ಬಟ್ ಜಮ್ಮು ಕಾಶ್ಮೀರದಲ್ಲಿಲ್ಲ, ಅದು ಎಲ್ಲಿರುವಂಥದ್ದು ಲಡಾಖ್ ನೇರ್ ಕಾರ್ಗಿಲ್ ಬಳಿ ಕಂಡು ಬರೋದನ್ನು ನೋಡ್ತೀವಿ. ಕ್ಲಿಯರಾ? ಇದು ಡ್ರಾಸ್. ಹಾಗಾಗಿ ಈ ಸ್ಟೇಟ್ಮೆಂಟು ಕೂಡ ಸರಿಯಾಗಿದೆ. ಮೂರನೇ ಹೇಳಿಕೆ ನೋಡಿ, ಮೌಸಿನ್ ರಾಮ್ ಭಾರತದಲ್ಲೇ ಅತಿ ಹೆಚ್ಚು ಮಳೆಯನ್ನು ದಾಖಲಿಸಿದೆ. ಇಂಡಿಯಾದಲ್ಲೇ ಹೆವಿ ರೈನ್ಫಾಲ್ ಆಗುವಂಥದ್ದು ಎಲ್ಲಿ ಅಂತ ಕೇಳಿದಾಗ ಸೊ ಆ ಪ್ಲೇಸೇ ಮೌಸಿನ್ ರಾಮ್ ಆಗಿರುತ್ತೆ. ಹಾಗಾಗಿ ಇದು ಕೂಡ ಸರಿಯಾದಂತಹ ಹೇಳಿಕೆ. ಸ್ವಲ್ಪ ಮೌಸಿನ್ ರಾಮ್ ಬಗ್ಗೆ ಬೇಸಿಕ್ ಮಾಹಿತಿ ಮತ್ತೇನು ಕ್ವಶನ್ ಕೇಳ್ತಾನೆ, ಯಾವ ರಾಜ್ಯದಲ್ಲಿದೆ ಅಂತ ಕೇಳಿದರೆ ಅದು ಮೇಘಾಲಯ ರಾಜ್ಯದಲ್ಲಿ ಕಂಡುಬರುತ್ತೆ. ಸ್ಟೇಟ್ ಯಾವುದು? ಮೇಘಾಲಯ ರಾಜ್ಯ. ಮೇಘಾಲಯ ರಾಜ್ಯದಲ್ಲಿ ಯಾವ ಬೆಟ್ಟದಲ್ಲಿದೆ, ಯಾವ ಹಿಲ್ಸಲ್ಲಿ ಅಂತ ಕೇಳಿದರೆ ಅದು ಕಾಸಿ ಬೆಟ್ಟದಲ್ಲಿ ಕಂಡುಬರುತ್ತೆ. ಯಾವ ಬೆಟ್ಟದಲ್ಲಿದೆ? ಇದು ಕಾಸಿ ಬೆಟ್ಟದಲ್ಲಿ ಕಂಡುಬರುತ್ತೆ. ಈ ಕಾಸಿ ಬೆಟ್ಟದಲ್ಲಿರುವಂತಹ ಮೌಸಿನ್ ರಾಮ್ ಏನಿದೆಯಲ್ಲ, ಇದು ಪ್ರಪಂಚದಲ್ಲೇ ತೇವಯುತ ಪ್ರದೇಶ. ವರ್ಲ್ಡ್ ವೆಟ್ಟೆಸ್ಟ್ ಲ್ಯಾಂಡ್ ಯಾವುದಂತ ಕೇಳಿದರೆ, ಪ್ರಪಂಚದಲ್ಲೇ ಅತಿ ತೇವಯುತ ಪ್ರದೇಶ ಯಾವುದಪ್ಪ ಅಂದರೆ ಅದೇ ಮೌಸಿನ್ ರಾಮ್ ಆಗಿರುತ್ತೆ. ಅಥವಾ ಪ್ರಪಂಚದಲ್ಲೇ ಅತಿ ಹೆಚ್ಚು ಮಳೆ ಪಡೆಯುವಂತಹ ಸ್ಥಳ ಯಾವುದಂತ ಕೇಳಿದ್ರು ಅದು ಮೌಸಿನ್ ರಾಮ್ ಆಗಿರುತ್ತೆ. ಹಾಗಾಗಿ ಮೂರನೇ ಹೇಳಿಕೆಯೂ ಕೂಡ ಇಲ್ಲಿ ಸರಿ ಇದೆ. ನಾಲ್ಕನೇದು ನೋಡಿ, K2 ಭಾರತದ ಅತಿ ಎತ್ತರ ಶಿಖರವಾಗಿದೆ. ಹೈಯೆಸ್ಟ್ ಪೀಕ್ ಇನ್ ಇಂಡಿಯಾ ಅಂತ ಕೇಳಿದ್ರೆ ಯಾವುದಪ್ಪ ಅಂದರೆ ಅದು K2ನೇ. ಭಾರತದ ಅತಿ ಎತ್ತರವಾದ ಪರ್ವತ ಶಿಖರ K2 ಆಗಿರುತ್ತೆ. ಸೊ ಈ K2 ಎಲ್ಲಿದೆಯಪ್ಪ ಅಂದರೆ POKಯಲ್ಲಿ ಕಂಡುಬರುವಂಥದ್ದು, ಪಾಕ್ ಆಕ್ಯುಪೈಡ್ ಕಾಶ್ಮೀರ ಭಾಗದಲ್ಲಿ ಕಂಡುಬರುತ್ತೆ. ಇದು ಹೈಯೆಸ್ಟ್ ಪೀಕ್ ಇನ್ ಇಂಡಿಯಾ ಆಗಿರುವಂಥದ್ದು. ಹಾಗಾಗಿ ನಾಲ್ಕನೇದು ಕೂಡ ಸರಿಯಾಗಿದೆ. ಫಸ್ಟು, ಸೆಕೆಂಡು, ಥರ್ಡು, ಫೋರ್ತ್ 4 ಸ್ಟೇಟ್ಮೆಂಟ್ ಸರಿಯಾಗಿರೋದ್ರಿಂದ ನೋಡಿ, ಫಸ್ಟು, ಸೆಕೆಂಡು, ಥರ್ಡು, ಫೋರ್ತ್ ಆರ್ ಕರೆಕ್ಟ್ ಅಂತ ಹೇಳಿದೆಯಲ್ಲ, ಡಿ ಆನ್ಸರ್ ಇದಕ್ಕೆ ಸರಿಯಾದಂತಹ ಉತ್ತರವಾಗಿರುತ್ತೆ. ಕ್ವಶನ್ ನಂಬರ್ ಎಷ್ಟು? 5th ಕ್ವಶನ್ನಿಗೆ. ಕ್ಲಿಯರಾ? ನೆಕ್ಸ್ಟು 5ನೇ ಪ್ರಶ್ನೆಗೆ ಹೋಗೋಣ. ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಮತ್ತು ಕೆಳಗೆ ನೀಡಲಾದಂತಹ ಕೋಡ್ ಬಳಸಿ ಸರಿ ಉತ್ತರವನ್ನು ಆಯ್ಕೆ ಮಾಡಿ ಅಂತ ಇದೆ. ಓಕೆ, ಸೇಮ್ 4 ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಯಾವುದು ಟ್ರೂ ಇದೆ, ಯಾವುದು ಫಾಲ್ಸ್ ಇದೆ ಅಂತೇಳಿ ನಾವಿಲ್ಲಿ ಕಂಡುಹಿಡಿಬೇಕಾಗತ್ತೆ. ಫಸ್ಟ್ ಏನಂತ ಹೇಳುತ್ತೆ ನೋಡಿ, ಇಂದಿರಾ ಗಾಂಧಿ ಕಾಲುವೆ ಭಾರತದ ಅತಿ ಉದ್ದ ಕಾಲುವೆಯಾಗಿದೆ. ಇಂದಿರಾ ಗಾಂಧಿ ಕ್ಯಾನಲ್ ಇಸ್ ದ ಲಾಂಗೆಸ್ಟ್ ಕ್ಯಾನಲ್ ಇನ್ ಇಂಡಿಯಾ. ಭಾರತದಲ್ಲೇ ಅತಿ ಉದ್ದ ಕಾಲುವೆ ಯಾವುದಪ್ಪ ಅಂದರೆ ಅದೇ ಇಂದಿರಾ ಗಾಂಧಿ ಕಾಲುವೆ. ಹಾಗಾಗಿ ಇದು ಸರಿಯಾದಂತಹ ಹೇಳಿಕೆಯಾಗಿದೆ. ಕ್ಲಿಯರಾ? ಹಾಗಾದರೆ ಇಂದಿರಾ ಗಾಂಧಿ ಕಾಲುವೆ ಅನ್ನುವಂಥದ್ದು ಯಾವ ನದಿಗೆ ನಿರ್ಮಿಸಿರೋದು ಅಂತ ಕೇಳಿದರೆ ಅದು ಸಟ್ಲೇಜ್ ನದಿಗೆ ನಿರ್ಮಿಸಿರುವಂಥ ಕಾಲುವೆ. ರಿವರ್ ಅಂತ ಕೇಳಿದರೆ ಯಾವ ನದಿ ಆನ್ಸರ್ ಮಾಡಬೇಕು? ಸಟ್ಲೇಜ್ ನದಿಗೆ ನಿರ್ಮಿಸಿರುವಂತಹ ಒಂದು ಕಾಲುವೆ. ಎಲ್ಲಿಂದ ಅಂತ ಕೇಳಿದರೆ ಪಂಜಾಬ್ನ ಹರಿಕೆ ಎನ್ನುವಂತಹ ಒಂದು ಬ್ಯಾರೇಜ್ ಇದೆ. ಪಂಜಾಬ್ನ ಹರಿಕೆ ಎನ್ನುವಂತಹ ಬ್ಯಾರೇಜಲ್ಲಿ ಈ ಒಂದು ಕಾಲುವೆಯನ್ನು ನಿರ್ಮಿಸಿರುವಂಥದ್ದು. ಇದು ಪಂಜಾಬ್, ಹರಿಯಾಣ, ರಾಜಸ್ಥಾನ ಯಾವ ಡೆಸರ್ಟಿಗೆ ವಾಟರ್ ಸಪ್ಲೈ ಮಾಡ್ತಾ ಇದೆಯಪ್ಪ ಅಂದರೆ ಥಾರ್ ಡೆಸರ್ಟಿಗೆ ನೀರನ್ನು ಪೂರೈಕೆ ಮಾಡ್ತಾ ಇರುವಂಥ ಒಂದು ಕಾಲುವೆ ಯಾವುದಪ್ಪ ಅಂದರೆ ಇಂದಿರಾ ಗಾಂಧಿ ಕಾಲುವೆ ಆಗಿರುತ್ತೆ. ಇದು 445 ಕಿಲೋಮೀಟರ್ ಅಷ್ಟು ಉದ್ದವನ್ನು ಹೊಂದಿರೋದ್ರಿಂದ ಭಾರತದ ಅತಿ ಉದ್ದವಾದಂತಹ ಕಾಲುವೆ ಅಂತಲೇ ಕರೆಯುವಂಥದ್ದು. ಕ್ಲಿಯರಾ? ಸೊ ಇಷ್ಟು ಮಾಹಿತಿ ನಮಗೆ ಇಂದಿರಾ ಗಾಂಧಿ ಕಾಲುವೆಯ ಬಗ್ಗೆ ತಿಳ್ಕೊಂಡಿರಬೇಕಾಗತ್ತೆ. ಕೊಟ್ಟಿರುವಂತಹ ಸ್ಟೇಟ್ಮೆಂಟಲ್ಲಿ ಫಸ್ಟ್ ಅನ್ನೋದು ಸತ್ಯವಿರುವಂಥದ್ದು ಅಥವಾ ಸರಿಯಾದಂತಹ ಹೇಳಿಕೆ ಆಗಿರುತ್ತೆ. ನೆಕ್ಸ್ಟ್ ನೋಡಿ, 2ನೇ ಸ್ಟೇಟ್ಮೆಂಟಿಗೆ ಹೋಗೋಣ. ಕಾರ್ಬೋಡೆ ಸುರಂಗವು ಭಾರತದ ಅತಿ ಉದ್ದ ಸುರಂಗವಾಗಿದೆ ಅಂತ ಇದೆ. ಈ ಕಾರ್ಬೋಡೆ ಸುರಂಗ ಅಂತ ಏನಿದೆಯಲ್ಲ, ಇದು ಮಹಾರಾಷ್ಟ್ರ ರಾಜ್ಯದಲ್ಲಿ ಕಂಡುಬರುವಂಥದ್ದು. ಕೊಂಕಣ್ ರೈಲ್ವೆ ಭಾಗದಲ್ಲಿ ಕಂಡುಬರುತ್ತೆ. ಕೊಂಕಣ್ ರೈಲ್ವೆಗೆ ನಿರ್ಮಿಸಿರುವಂತಹ ಒಂದು ಸುರಂಗವಾಗಿರುತ್ತೆ. ಯಾವ ಸುರಂಗ ಅಂತ ಕೇಳಿದರೆ ಕಾರ್ಬೋಡೆ ಸುರಂಗ ಅಥವಾ ಟನಲ್ ಅಂತಲೇ ಕರಿತೀವಿ. ಆದರೆ ಇದು ಭಾರತದ ಅತಿ ಉದ್ದವಾದಂತಹ ಸುರಂಗ ಮಾರ್ಗ ಅಲ್ಲ. ಹಾಗಾದರೆ ಭಾರತದ ಅತಿ ಉದ್ದವಾಗಿರುವಂಥದ್ದು ಯಾವುದು ನೋಡ್ರಿ? ಕಾರ್ಬೋಡೆ ಸುರಂಗ ಅನ್ನುವಂಥದ್ದು 6.5 ಕಿಲೋಮೀಟರ್ ಅಷ್ಟು ಲೆಂತ್ ಇರುವಂಥದ್ದು. ಎಷ್ಟಿದೆ? 6.5 ಕಿಲೋಮೀಟರ್ ಅಷ್ಟು ಉದ್ದ ಇರೋದು. ಆದರೆ ಭಾರತದ ಅತಿ ಉದ್ದವಾದಂತಹ ಸುರಂಗ ಯಾವುದಪ್ಪ ಅಂದರೆ ಜನಸು ಸುರಂಗ ಅಂತ ಕಂಡುಬರುತ್ತೆ. ಯಾವ ಸ್ಟೇಟಲ್ಲಿದೆ ಇದು? ಉತ್ತರಾಖಂಡ್ ರಾಜ್ಯದಲ್ಲಿ ಕಂಡುಬರುತ್ತೆ ಜನಸು ಸುರಂಗ.
ಇದು 14.57 ಕಿಲೋಮೀಟರ್ ಅಷ್ಟು ಉದ್ದ ಹೊಂದಿರೋದು. ಇದು ಲಾಂಗೆಸ್ಟ್ ಟನಲ್ ಇಂಡಿಯಾ ಅಂತಾನೆ ಕರಿಬಹುದು. ಭಾರತದ ಅತಿ ಉದ್ದವಾದಂತಹ ಸುರಂಗ ಮಾರ್ಗ ಯಾವುದು? ಜನಸು ಸುರಂಗ ಅಂತೇಳಿ 14.57 ಕಿಲೋಮೀಟರ್ ಉದ್ದ ಇದೆ. ರಾಜ್ಯ ಅಂತ ಕೇಳಿದರೆ ಉತ್ತರಾಖಂಡ್ ರಾಜ್ಯದಲ್ಲಿ ಕಂಡುಬರುತ್ತೆ. ಆದರೆ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಏನಾಗಿದೆ? ಇದು ತಪ್ಪಾಗಿರುವಂತಹ ಹೇಳಿಕೆ ಆಗಿದೆ. ನೆಕ್ಸ್ಟ್ 3ನೇ ಸ್ಟೇಟ್ಮೆಂಟಿಗೆ ಹೋಗೋಣ. ಲಡಾಖ್ ಈಸ್ ದ ಲಾರ್ಜೆಸ್ಟ್ ಪ್ಲೇಟಿವ್ ಇನ್ ಇಂಡಿಯಾ ಇದೆ. ಲಾರ್ಜೆಸ್ಟ್ ಅಂದರೆ ದೊಡ್ಡ ಪ್ರಸ್ಥಭೂಮಿ ಅಂತ. ನೋಡಿ, ಲಡಾಖ್ ಭಾರತದ ಅತಿ ದೊಡ್ಡ ಪ್ರಸ್ಥಭೂಮಿ ಆಗಿದೆ. ಇದು ಸರಿನೋ ತಪ್ಪೋ ಅಂತ ಕೇಳಿದರೆ ಇದು ತಪ್ಪಾದಂತಹ ಹೇಳಿಕೆ. ಏನು ಕೊಡಬೇಕಿತ್ತು? ಭಾರತದಲ್ಲೇ ಅತಿ ಎತ್ತರವಾದ ಪ್ರಸ್ಥಭೂಮಿ ಯಾವುದು? ಹೈಯೆಸ್ಟ್ ಪ್ಲೇಟಿವ್ ಇನ್ ಇಂಡಿಯಾ ಅಂತ ಕೊಟ್ಟಿದ್ರೆ ಆಗ ಯಾವುದು ಸರಿಯಾಗೋದು? ಲಡಾಖ್ ಅನ್ನೋದು ಸರಿಯಾಗೋದು. ಕ್ಲಿಯರಾ? ಭಾರತದ ಅತಿ ಎತ್ತರವಾದ ಪ್ರಸ್ಥಭೂಮಿ. ಆದರೆ ಕೊಟ್ಟಿರೋದೇನಪ್ಪ ಅಂದರೆ ಲಾರ್ಜೆಸ್ಟ್ ಅಂತ ಕೊಟ್ಟಿದ್ದಾನೆ. ಅದು ತಪ್ಪಾದಂತಹ ಹೇಳಿಕೆ. ಹಾಗಾದರೆ ಭಾರತದ ಅತಿ ದೊಡ್ಡ ಪ್ರಸ್ಥಭೂಮಿ ಯಾವುದು ಅಂತ ಕೇಳಿದರೆ ಅದು ಡೆಕ್ಕನ್ ಪ್ರಸ್ಥಭೂಮಿ ಆಗಿರುತ್ತೆ. ಡೆಕ್ಕನ್ ಪ್ಲೇಟಿವ್ ಬಗ್ಗೆ ಗೊತ್ತಿರಬೇಕು. ನೋಡಿ, ಡೆಕ್ಕನ್ ಪ್ರಸ್ಥಭೂಮಿ ಭಾರತದ ಅತಿ ದೊಡ್ಡ ಪ್ರಸ್ಥಭೂಮಿ ಆದರೆ ಲಡಾಖ್ ಪ್ಲೇಟಿವ್ ಇದೆಯಲ್ಲ ಭಾರತದ ಅತಿ ಎತ್ತರವಾದಂತಹ ಪ್ರಸ್ಥಭೂಮಿ. ಹಾಗಾಗಿ ಲಡಾಖ್ ಪ್ರಸ್ಥಭೂಮಿಯನ್ನು ರೂಪ್ ಆಫ್ ಇಂಡಿಯಾ ಅಂತ ಕರಿತೀವಿ. ಅಂದರೆ ಭಾರತದ ಮೇಲ್ಛಾವಣಿ ಅಂತ ಕರೆಯುವಂತಹ ಪ್ರಸ್ಥಭೂಮಿ ಯಾವುದಪ್ಪ ಅಂದರೆ ಲಡಾಖ್. ಅದು ಎತ್ತರಕ್ಕೆ ಆನ್ಸರ್ ಮಾಡಬೇಕು. ದೊಡ್ಡದು ಅಂತ ಕೊಟ್ಟಾಗ ಯಾವುದನ್ನು ಆನ್ಸರ್ ಮಾಡಬೇಕು ನಾವು? ದಕ್ಕನ್ ಪ್ರಸ್ಥಭೂಮಿ ಅನ್ನೋಂಥದ್ದು ಅತಿ ದೊಡ್ಡದಾದಂತಹ ಒಂದು ಪ್ಲೇಟಿವ್ ಆಗಿರುತ್ತೆ. ಹಾಗಾಗಿ ಈ 3ನೇ ಹೇಳಿಕೆ ತಪ್ಪಾಗಿದೆ. 2ನೇ ತಪ್ಪಿದೆ, 3ನೇ ತಪ್ಪಿದೆ, 1ನೇದು ಮಾತ್ರ ಸರಿ ಇದೆ. 4ನೇದು ಏನಿದೆ ನೋಡಿ, ಮರಿಯಾನಾ ಬೀಚ್ ಚೆನ್ನೈ ಬಳಿ ಕಂಡುಬರುತ್ತೆ, ತಮಿಳುನಾಡು. ಭಾರತದ ಅತಿ ಉದ್ದದ ಸಮುದ್ರ ಬೀಚ್ ಆಗಿದೆ. ಅಂದರೆ ಭಾರತದ ಅತಿ ಉದ್ದ ಸಮುದ್ರ ಬೀಚ್ ಹೆಸರು ಏನಪ್ಪ ಅಂದರೆ ಅದೇ ಮರಿಯಾನಾ ಬೀಚ್ ಆಗಿರುತ್ತೆ. ಹಾಗಾದರೆ ಇದು ಸರಿನಾ ತಪ್ಪು ಅಂತ ಕೇಳಿದರೆ ಇದು ಸರಿಯಾದಂತಹ ಹೇಳಿಕೆ ಆಗಿರುತ್ತೆ. ಹಾಗಾದರೆ ಈ ಮರಿಯಾನಾ ಬೀಚ್ ಇದೆಯಲ್ಲ ಎಷ್ಟು ಕಿಲೋಮೀಟರ್ ಉದ್ದ ಇದೆಯಪ್ಪ ಅಂದರೆ 13 ಕಿಲೋಮೀಟರ್ ಅಷ್ಟು ಉದ್ದ ಇರುವಂತಹ ಬೀಚು. ಇದು ಭಾರತದಲ್ಲೇ ಅತಿ ಉದ್ದವಾದಂತಹ ಸಮುದ್ರ ತೀರವಾಗಿರುತ್ತೆ ಅಥವಾ ಬೀಚ್ ಅಂತಲೇ ನಾವು ಇಲ್ಲಿ ಕರಿಬೋದು. ಕ್ಲಿಯರಾ? ಹಾಗಾದರೆ 4ನೇ ಹೇಳಿಕೆ ಇಲ್ಲಿ ಸರಿಯಾಗಿದೆ. ನೋಡಿ, 1 ಮತ್ತು 4 ಸರಿಯಾಗಿರೋದೆ, 3 ಮತ್ತು 2 ತಪ್ಪಾಗಿದೆ. ಹಾಗಾಗಿ ಇಲ್ಲಿ ಸರಿಯಾದಂತಹ ಉತ್ತರವನ್ನು ಹುಡ್ಕೋದಾದರೆ 1 ಮತ್ತು 4 ಮಾತ್ರ ಇಲ್ಲಿ ಸರಿಯಾದಂತಹ ಉತ್ತರವಾಗಿರುತ್ತೆ. ಎಷ್ಟನೇ ಕ್ವಶನ್ನಿಗೆ? 6th ಕ್ವಶನ್ನಿಗೆ ಗೊತ್ತಿರಬೇಕು. ಕ್ಲಿಯರ್ ಸ್ನೇಹಿತರೆ? ಇದು ಇಂಡಿಯಾಕ್ಕೆ ರಿಲೇಟೆಡ್ ಆದಂತಹ ಒಂದು ಕಾನ್ಸೆಪ್ಟ್ ಆಗಿರುತ್ತೆ. ಇದನ್ನು ಅರ್ಥ ಮಾಡ್ಕೋಬೇಕು. ರೈಟ್? 7th ಕ್ವಶನ್ ಏನು ಹೇಳುತ್ತೆ? ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಮತ್ತು ಕೋಡ್ ಬಳಸಿ ಸರಿ ಉತ್ತರವನ್ನು ಆಯ್ಕೆ ಮಾಡಿ. ಎಲ್ಲ ಸ್ಟೇಟ್ಮೆಂಟ್ ವೈಸಲ್ಲಿ ಇತ್ತೀಚಿನ ಎಕ್ಸಾಮುಗಳು ಕೂಡ ಇದೇ ಪ್ಯಾಟ್ರನಲ್ಲಿ ಬರ್ತಾ ಇರೋವಂಥದ್ದು. ಪ್ಯಾರಾಗ್ರಾಫ್ ಗಟ್ಟಲೆ ಕ್ವಶನನ್ನು ಕೊಟ್ಟಿರ್ತಾನೆ. ಬರೀ ಪ್ರಶ್ನೆ ಓದಿ ಅರ್ಥ ಮಾಡ್ಕೊಳ್ಳೋಕೆ ಆಗ್ತಾ ಇಲ್ಲ, ಅಷ್ಟು ಡಿಫಿಕಲ್ಟಿ ಲೆವೆಲ್ ಆಗ್ತಾಯಿದೆ ಎಕ್ಸಾಮ್ಸು. ಈಗ ನೇರ ಪ್ರಶ್ನೆ ನೇರ ಉತ್ತರ ಅಂಥೇಳಿ 4 ಆಪ್ಷನ್ ಡೈರೆಕ್ಟಾಗಿ ಕೊಟ್ಟರೆ ಆನ್ಸರ್ ಮಾಡ್ತಾರೆ. ಆದರೆ ಸ್ಟೇಟ್ಮೆಂಟ್ ವೈಸಲ್ಲಿ ಕೊಟ್ಟಾಗ ಅಷ್ಟು ಕಾನ್ಸೆಪ್ಟು ನಮಗೆ ಕ್ಲಿಯರ್ ಇರಬೇಕು, ಅವಾಗ ಮಾತ್ರ ಸರಿ ಉತ್ತರ ಆಗುತ್ತೆ. ಇಲ್ಲ 1 ಸರಿ 2 ಸರಿ 3 ಸರಿ ಈ ರೀತಿ ಪ್ರಶ್ನೆಗಳು ಬರ್ತಾ ಇರೋದ್ರಿಂದ ನಾವು ಎಷ್ಟು ಸಾಧ್ಯ ಅಷ್ಟು ಡೀಪಾಗಿ ನಾವು ಓದ್ತಾ ಹೋಗಬೇಕು. ಭಾಳಷ್ಟು ಮಂದಿ ಕಂಪ್ಲೇಂಟ್ ಫೋನ್ ಮಾಡ್ತಾರೆ, ಸರ್ ಯಾವಾಗ ನೋಟಿಫಿಕೇಷನ್ ಆಗುತ್ತೆ? ಯಾವಾಗಾರು ಆಗಲಿ ಬಿಡಿ, ನಿಮಗೊಂದು ಜಾಬ್ ಬೇಕು. ನಿಮಗೊಂದು ಜಾಬ್ ಬೇಕಂದರೆ ನೀವು ಅಷ್ಟು ಸಿಲೆಬಸ್ಸನ್ನು ಮುಗಿಸಿಲ್ಲ ತಾನೆ? ಕಂಪ್ಲೀಟಾಗಿ ಸಿಲೆಬಸ್ಸನ್ನು ಯಾವ ಎಕ್ಸಾಮಿಗೆ ತಯಾರು ನಡೆಸ್ತಾ ಇದ್ದೀರೋ ಅಲ್ಲಿಗೆ ಏನು ಸಿಲೆಬಸ್ ಕೊಟ್ಟಾನೋ ಅಷ್ಟು ಮುಗಿಸಿ, ಅದಾದ ನಂತರ ಅದಕ್ಕೆ ರಿಲೇಟೆಡ್ ಆದಂಥ ಓಲ್ಡ್ ಕ್ವಶನ್ ಪೇಪರನ್ನು ತೊಗೊಳ್ಳಿ, ಅದನ್ನು ಕ್ಲಿಯರ್ ಮಾಡ್ಕೊಳ್ಳಿ. ಅಷ್ಟು ಮಾಡಿ. ನೋಟಿಫಿಕೇಷನ್ ಆಯ್ತಂದರೆ 2-3 ತಿಂಗಳಲ್ಲಿ ಎಕ್ಸಾಮ್ ಮುಗಿಸ್ತಾನೆ, 1 ವರ್ಷದೊಳಗಡೆ ನಿಮಗೆ ಅಪಾಯಿಂಟ್ ಅಂತೂ ಮಾಡ್ತಾನೆ. ಅದಂತೂ ಕನ್ಫರ್ಮ್ ಆಗಿರೋದ್ರಿಂದ ನೀವು ಪ್ರಯತ್ನವನ್ನು ಬಿಡಬೇಡಿ. ಆಗಲಿ, ನೋಟಿಫಿಕೇಷನ್ ಆದ ನಂತರ ಓದೋಣ, 2 ವರ್ಷದಿಂದ ಕಾಯಿಸ್ತಾ ಇದ್ದಾರೆ ಅಥವಾ 3 ವರ್ಷದಿಂದ ಕಾಯಿಸ್ತಾ ಇರೋದಂತೂ ಗೊತ್ತಿರೋ ಅಂಥದ್ದೇ. ಬಟ್ ಏನು ಮಾಡೋಕ್ಕಾಗಲ್ಲ. ನೋಡಿ, ಪ್ರೈವೇಟ್ ಜಾಬಿಗೆ ಹೋಗ್ತೀರಿ, ಭಾಳಷ್ಟು ಮಂದಿ ಹೋಗ್ತೀವಿ. ಪ್ರೈವೇಟ್ ಜಾಬಲ್ಲಿ ಎಷ್ಟು ಲೈಫ್ ಸೆಕ್ಯೂರ್ ಇರುತ್ತೆ ಹೇಳ್ರಿ? ಲೈಫ್ ಸೆಕ್ಯೂರ್ ಇರಲ್ಲ. ಇವತ್ತೇನೋ ಕಷ್ಟ ಇರ್ಬೋದು, ಆಗಲಿ, ತೊಂದರೆ ಇಲ್ಲ. ಬಟ್ ಮುಂದಿನ ಜೀವನ ಅನ್ನೋಂಥದ್ದು ನಿಮಗೆ ಸುಖಕರವಾಗಿರುತ್ತೆ. ಅದಕ್ಕೋಸ್ಕರ ನೀವು ಹಾರ್ಡ್ ವರ್ಕನ್ನು ಎಷ್ಟು ಸಾಧ್ಯ ಅಷ್ಟು ಮಾಡ್ತಾ ಹೋಗಿ. ಬರೀ ಟೀಚರ್ ರಿಕ್ರೂಟ್ಮೆಂಟ್ ಅಷ್ಟೇ ಅಲ್ಲ, ಬೇರೆ FDA SDA ಯಾವುದೋ ಒಂದು ಜಾಬ್ ಆದರೆ ಸಾಕು. ಒಟ್ಟು ಲೈಫ್ ಸೆಕ್ಯೂರಿಗೆ ಒಂದು ಗೌರ್ಮೆಂಟ್ ಜಾಬ್ ಬೇಕಷ್ಟೇ. ಆ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ಪ್ರಯತ್ನ ಪಡ್ರಿ. ಓಕೆನಾ? ನೋಡಿ, 7ನೇ ಪ್ರಶ್ನೆ ಏನಿದೆ ಅಂಥೇಳಿ ನೋಡಿದಾಗ ಹೇಳಿಕೆಗಳನ್ನು ಕೊಟ್ಟಿದ್ದಾನೆ. ಅದರಲ್ಲಿ ಸರಿಯಾದಂತಹ ಉತ್ತರ ಯಾವುದು ಅಂತ ಹೇಳಿ ನೋಡಬೇಕು. ತೆಹರಿ ಭಾರತದ ಅತಿ ಎತ್ತರದ ಅಣೆಕಟ್ಟಾಗಿದೆ. ಇದು ಸರಿಯಾದಂತಹ ಹೇಳಿಕೆಯಾಗಿದೆ. ತೆಹರಿ ಅನ್ನುವಂಥದ್ದು ಭಾರತದ ಅತಿ ಎತ್ತರವಾದಂತಹ ಅಣೆಕಟ್ಟು. ಹಾಗಾದರೆ ತೆಹರಿ ಭಾರತದ ಅತಿ ಎತ್ತರವಾದಂತಹ ಅಣೆಕಟ್ಟಾಗಿರೋದ್ರಿಂದ ಇದು ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ? ಉತ್ತರಾಖಂಡ್ ರಾಜ್ಯದಲ್ಲಿ ಕಂಡುಬರುತ್ತೆ.
ಯಾವ ನದಿಗೆ ನಿರ್ಮಿಸಿರೋದಪ್ಪ ಅಂದರೆ ಭಾಗೀರಥಿ ನದಿಗೆ ನಿರ್ಮಿಸಿರುವಂತಹ ಒಂದು ಜಲಾಶಯವಾಗಿರುತ್ತೆ. ಉತ್ತರಾಖಂಡ್ ರಾಜ್ಯದಲ್ಲಿ ತೆಹರಿ ಭಾಗದಲ್ಲಿ ಕಟ್ಟಿರುವಂತಹ ಒಂದು ಜಲಾಶಯ. ಇದು ಭಾರತದ ಅತಿ ಎತ್ತರವಾದಂತಹ ಜಲಾಶಯ. ಅದೇ ರೀತಿ ಸೆಕೆಂಡ್ ಹೈಯೆಸ್ಟ್ ಡ್ಯಾಮ್ ಅಂತ ಕೇಳಿದರೆ ಅದು ಬಾಕ್ರಾ ನಂಗಾಲ್ ಜಲಾಶಯವಾಗಿರುತ್ತೆ. ಬಾಕ್ರಾ ನಂಗಾಲ್ ಡ್ಯಾಮ್ ಅನ್ನೋಂಥದ್ದು ಸಟ್ಲೇಜ್ ನದಿಗೆ ಕನ್ಸ್ಟ್ರಕ್ಟ್ ಆಗಿರುವಂತಹ ಒಂದು ಡ್ಯಾಮ್ ಆಗಿರುತ್ತೆ. ಎರಡನೇ ಸ್ಟೇಟ್ಮೆಂಟ್ ನೋಡಿ, ಚಿಲ್ಕಾ ಭಾರತದ ಅತಿ ದೊಡ್ಡ ಉಪ್ಪು ನೀರಿನ ಸರೋವರ. ಚಿಲ್ಕಾ ಎನ್ನುವಂಥದ್ದು ಭಾರತದ ಅತಿ ದೊಡ್ಡ ಉಪ್ಪು ನೀರಿನ ಸರೋವರ. ಸರಿನೋ ತಪ್ಪು ಅಂತ ಕೇಳಿದರೆ ಇದು ಸರಿಯಾಗಿರುವಂಥದ್ದು. ಹಾಗಾದರೆ ಭಾರತದ ಅತಿ ದೊಡ್ಡ ಉಪ್ಪು ನೀರಿನ ಸರೋವರ ಚಿಲ್ಕಾ ಸರೋವರವಾದರೆ ಯಾವ ರಾಜ್ಯದಲ್ಲಿದೆ ಅಂತ ಕೇಳಿದರೆ ಅದು ಒಡಿಸ್ಸಾ ರಾಜ್ಯದಲ್ಲಿ ಕಂಡುಬರುತ್ತೆ. ಯಾವ ಸ್ಟೇಟಲ್ಲಿರೋದು? ಒಡಿಸ್ಸಾ ರಾಜ್ಯದಲ್ಲಿ ಕಂಡುಬರುತ್ತೆ. ಲಾರ್ಜೆಸ್ಟ್ ಸಾಲ್ಟ್ ವಾಟರ್ ಲೇಕ್ ಇನ್ ಇಂಡಿಯಾ ಅಂತ ಕೇಳಿದರೆ ಅದು ಚಿಲ್ಕಾ. ಇನ್ನೊಂದಿದೆ ಸಾಂಬಾರ್ ಸರೋವರ ಅಂತ ಒಂದಿದೆ. ಆ ಸಾಂಬಾರ್ ಸರೋವರದ ಮೇಲೆ ಯಾವ ರೀತಿ ಕ್ವಶನ್ ಕೇಳ್ತಾನೆ, ಯಾವ ರಾಜ್ಯ ಇದೆ ಅಂತ ಕೇಳಿದರೆ ರಾಜಸ್ಥಾನದಲ್ಲಿ ಕಂಡುಬರುತ್ತೆ. ಹಾಗಾದರೆ ಸಾಂಬಾರ್ ಸರೋವರದ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಇದು ಭಾರತದ ಅತಿ ದೊಡ್ಡ ಒಳನಾಡಿನ ಉಪ್ಪು ನೀರಿನ ಸರೋವರ. ಲಾರ್ಜೆಸ್ಟ್ ಇನ್ಲ್ಯಾಂಡ್ ಸಾಲ್ಟ್ ವಾಟರ್ ಲೇಕ್ ಇನ್ ಇಂಡಿಯಾ ಅಂತ ಕೇಳಿದರೆ ಅದಕ್ಕೆ ಸಾಂಬಾರ್ ಸರೋವರನ ಆನ್ಸರ್ ಮಾಡಬೇಕು. ಕ್ವಶನ್ ಯಾವ ರೀತಿ ಇದೆ ಅದರ ಮೇಲೆ ನೋಡಬೇಕು. ಓವರ್ ಆಗಿ ಲಾರ್ಜೆಸ್ಟ್ ಸಾಲ್ಟ್ ವಾಟರ್ ಲೇಕ್ ಇನ್ ಇಂಡಿಯಾ ಅಂತ ಕೇಳಿದರೆ ಚಿಲ್ಕಾ ಸರೋವರ ಯಾವ ರಾಜ್ಯದಲ್ಲಿದೆ ಅಂದರೆ ಅದು ಒಡಿಸ್ಸಾ ರಾಜ್ಯದಲ್ಲಿ ಕಂಡುಬರುವಂಥದ್ದು. ಇದು ಸರಿಯಾಗಿದೆ. ಮೂರನೇ ನೋಡಿ, ಲೋಕ್ಟಾಕ್ ಭಾರತದ ಅತಿ ದೊಡ್ಡ ಸಿಹಿ ನೀರಿನ ಸರೋವರ. ನೋಡಿ, ಲೋಕ್ಟಾಕ್ ಎನ್ನುವಂಥದ್ದು ಭಾರತದ ಅತಿ ದೊಡ್ಡ ಸಿಹಿ ನೀರಿನ ಸರೋವರ ಅಂತಂದರೆ ಇದು ತಪ್ಪಾದಂತಹ ಹೇಳಿಕೆ. ಹಾಗಾದರೆ ಭಾರತದ ಅತಿ ದೊಡ್ಡ ಸಿಹಿ ನೀರಿನ ಸರೋವರ ಯಾವುದಪ್ಪ ಅಂದರೆ ಉಲಾರ್ ಲೇಕ್ ಎನ್ನುವಂಥದ್ದು ಭಾರತದ ಅತಿ ದೊಡ್ಡ ಸಿಹಿ ನೀರಿನ ಸರೋವರ. ಇದು ಎಲ್ಲಿ ಕಂಡುಬರುತ್ತಪ್ಪ ಅಂದರೆ ಇದು ಜಮ್ಮು ಕಾಶ್ಮೀರದಲ್ಲಿ ಕಂಡುಬರುವಂಥದ್ದು. ಹಾಗಾದರೆ ಲೋಕ್ಟಾಕ್ ಎಲ್ಲಿದೆ ಅಂತ ಕೇಳಿದರೆ ಈ ಒಂದು ಮಣಿಪುರ ರಾಜ್ಯದಲ್ಲಿ ಕಂಡುಬರುತ್ತೆ. ಲೋಕ್ಟಾಕ್ ಲೇಕ್ ಅನ್ನುವಂಥದ್ದು ಮಣಿಪುರ ರಾಜ್ಯದಲ್ಲಿ ಕಂಡುಬರುತ್ತೆ. ಆ ಲೋಕ್ಟಾಕ್ ಸರೋವರದ ಮೇಲೆ ಒಂದು ತೇಲುವಂತಹ ರಾಷ್ಟ್ರೀಯ ಉದ್ಯಾನವನ ಕಂಡುಬರುತ್ತೆ. ಇಡೀ ವರ್ಲ್ಡಲ್ಲೇ ಏಕೈಕ ತೇಲುವ ರಾಷ್ಟ್ರೀಯ ಉದ್ಯಾನವನ ಅಂತಲೂ ಕೂಡ ಫೇಮಸ್ ಇರುವಂಥದ್ದು ಫ್ಲೋಟಿಂಗ್ ನ್ಯಾಷನಲ್ ಪಾರ್ಕ್ ಆಗಿರುತ್ತೆ. ಕಿಬುಲ್ ಲಾಮ್ಜಿಯೋ ನ್ಯಾಷನಲ್ ಪಾರ್ಕ್ ಅಂತಾನೆ ಕರೆಯುವಂಥದ್ದು. ಯಾವ ಸರೋವರದ ಮೇಲಿದೆ ಅದು? ಲೋಕ್ಟಾಕ್ ಸರೋವರದ ಮೇಲಿರುವಂತಹ ಒಂದು ರಾಷ್ಟ್ರೀಯ ಉದ್ಯಾನವನವಾಗಿರುತ್ತೆ. ಮೂರನೇ ಹೇಳಿಕೆ ತಪ್ಪಾಗಿದೆ. ಸರಿ ಇರೋದು ಯಾವುದು? 1 ಮತ್ತು 2 ಮಾತ್ರ ಇಲ್ಲಿ ಸರಿಯಾದಂತಹ ಹೇಳಿಕೆಯಾಗಿರುತ್ತೆ. ಹಾಗಾಗಿ ಎ ಆನ್ಸರ್ ಇದಕ್ಕೆ ರೈಟ್ ಆಗಿರುತ್ತೆ 7th ಕ್ವಶನಿಗೆ. 8ನೇ ಪ್ರಶ್ನೆಗೆ ಹೋಗೋಣ. ಈ ಕೆಳಗಿನವುಗಳಲ್ಲಿ ಅತಿ ಎತ್ತರ ಶಿಖರ ಯಾವುದು? 4 ಪೀಕುಗಳನ್ನು ಕೊಟ್ಟಿದ್ದಾನೆ. ಆ 4 ಪೀಕಲ್ಲಿ ಹೈಯೆಸ್ಟ್ ಪೀಕ್ ಯಾವುದು ಅಂತ ಕೇಳಿರೋಂಥದ್ದು. ನೋಡಿ, ಅರಮಕೊಂಡ ಅಂತ ಇದೆ, ದೇವೋಡಿ ಮುಂಡ ಅಂತ ಇದೆ, ಮುಳ್ಳಯ್ಯನಗಿರಿ ಇದೆ, ದೊಡ್ಡ ಬೆಟ್ಟ ಅಂತ ಇದೆ. ಸೊ ಯಾವ್ಯಾವುದು ಎಷ್ಟೆಷ್ಟು ಹೈಟ್ ಇದೆ ಅಂತ ಫಸ್ಟ್ ನೋಡ್ಕೊಳ್ಳಿ. ಅರಮಕೊಂಡ ಅನ್ನುವಂಥದ್ದು 1680 ಮೀಟರ್ ಅಷ್ಟು ಎತ್ತರವನ್ನು ಹೊಂದಿದೆ. ಎಷ್ಟು ಮೀಟರ್? 1680 ಮೀಟರ್. ದೇವೋಡಿ ಮುಂಡ 1600 ಮೀಟರ್ ಅಷ್ಟು ಎತ್ತರವನ್ನು ಹೊಂದಿದೆ. ನೆಕ್ಸ್ಟ್ ಮುಳ್ಳಯ್ಯನಗಿರಿ 1913 ಮೀಟರ್ ಎತ್ತರವನ್ನು ಹೊಂದಿದ್ರೆ, ದೊಡ್ಡ ಬೆಟ್ಟ 2637 ಮೀಟರ್ ಅಷ್ಟು ಎತ್ತರವನ್ನು ಹೊಂದಿದೆ. ಪೀಕ್ಸ್ಗಳ ಬಗ್ಗೆ ನೋಡೋದಾದರೆ ರಾಜ್ಯವಾರು ನೋಡ್ತಾ ಹೋದೋದಾದರೆ ಇದು ಯಾವ ರಾಜ್ಯದಲ್ಲಿದೆಯಪ್ಪ ಅಂದರೆ ಇದು ಆಂಧ್ರ ಪ್ರದೇಶದಲ್ಲಿ ಕಂಡುಬರುತ್ತೆ, ಇದು ಒಡಿಸ್ಸಾ ರಾಜ್ಯದಲ್ಲಿ ಕಂಡುಬರುತ್ತೆ, ಇದು ಕರ್ನಾಟಕದಲ್ಲಿ ಇರುವಂಥದ್ದು, ಹಾಗೆ ದೊಡ್ಡ ಬೆಟ್ಟ ಅನ್ನುವಂಥದ್ದು ತಮಿಳುನಾಡಿನಲ್ಲಿ ಕಂಡುಬರುತ್ತೆ. ರಾಜ್ಯದ ಮಾಹಿತಿನೂ ಕೂಡ ನಮಗೆ ಇಲ್ಲಿ ಸಿಕ್ತು. ನೆಕ್ಸ್ಟ್ ಇದರ ಇಂಪಾರ್ಟೆಂಟ್ ಏನೇನಂತ ನೋಡೋಣ. ಈಗ ಸರಿ ಉತ್ತರ ಯಾವುದನ್ನೋದು ನಿಮಗೆ ಕ್ಲಿಯರ್ ಇದೆ. ದೊಡ್ಡ ಬೆಟ್ಟ ಅನ್ನುವಂಥದ್ದು ಇದಕ್ಕೆ ರೈಟ್ ಆನ್ಸರ್ ಆಗಿರುತ್ತೆ. ಡಿ ಅನ್ನೋದು ಸರಿ ಉತ್ತರವಾಗಿರುತ್ತೆ. ಈಗ ಒಂದೊಂದೇ ಬೆಟ್ಟದ ಬಗ್ಗೆ ನಾವು ಕಾನ್ಸೆಪ್ಟನ್ನು ಕ್ಲಿಯರ್ ಮಾಡೋದಾದರೆ ಅರಮಕೊಂಡ ಇದೆಯಲ್ಲ, ಯಾವ ರಾಜ್ಯದಲ್ಲಿದೆ? ಇದು ಆಂಧ್ರ ಪ್ರದೇಶದಲ್ಲೇ ಇರೋದು. ಅರಮಕೊಂಡ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಇದು ಪೂರ್ವ ಘಟ್ಟಗಳಲ್ಲಿ, ಯಾವುದರಲ್ಲಿ? ಪೂರ್ವ ಘಟ್ಟಗಳಲ್ಲಿ ಈಸ್ಟರ್ನ್ ಘಾಟ್ಸಲ್ಲೇ ಹೈಯೆಸ್ಟ್ ಪೀಕ್ ಯಾವುದು ಅಂತ ಕೇಳಿದರೆ ಅದೇ ಅರಮಕೊಂಡ. ಪೂರ್ವ ಘಟ್ಟಗಳಲ್ಲಿ ಅತಿ ಎತ್ತರವಾದಂತಹ ಪರ್ವತ ಶಿಖರದ ಹೆಸರು ಯಾವುದಪ್ಪ ಅಂದರೆ ಅರಮಕೊಂಡ. ಇದು ಆಂಧ್ರ ಪ್ರದೇಶದಲ್ಲಿದೆ, ಇದ್ರ ಬಗ್ಗೆ ಗೊತ್ತಿರಬೇಕು. ದೇವೋಡಿ ಮುಂಡ ಅನ್ನುವಂಥದ್ದು ಒಡಿಸ್ಸಾ ರಾಜ್ಯದಲ್ಲಿ ಕಂಡುಬರುತ್ತೆ. ಮುಳ್ಳಯ್ಯನಗಿರಿ ಇದೆಯಲ್ಲ, ಇದು ಕರ್ನಾಟಕದ ಅತಿ ಎತ್ತರವಾದಂತಹ ಪರ್ವತ ಶಿಖರ. ಹೈಯೆಸ್ಟ್ ಪೀಕ್ ಇನ್ ಕರ್ನಾಟಕ ಅಂತ ಕೇಳಿದರೆ ಮುಳ್ಳಯ್ಯನಗಿರಿ ಆಗಿರುತ್ತೆ. ಸೊ ಈ ಮುಳ್ಳಯ್ಯನಗಿರಿ ಅನ್ನೋಂಥದ್ದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಂಡುಬರೋದನ್ನು ನೋಡ್ತೀವಿ. ನೆಕ್ಸ್ಟ್ ನೋಡಿ, ದೊಡ್ಡ ಬೆಟ್ಟ ಎನ್ನುವಂಥದ್ದು ಯಾವ ರಾಜ್ಯದಲ್ಲಿದೆಯಪ್ಪ ಅಂದರೆ ಇದು ತಮಿಳುನಾಡಿನಲ್ಲಿ ಕಂಡುಬರುತ್ತೆ. ದೊಡ್ಡ ಬೆಟ್ಟ ಅನ್ನುವಂಥದ್ದು ಯಾವ ಒಂದು ಮೌಂಟೇನಲ್ಲಿ ಕಂಡುಬರುತ್ತಪ್ಪ ಅಂದರೆ ನೀಲಗಿರಿಯಲ್ಲಿ ಕಂಡುಬರುತ್ತೆ. ನೀಲಗಿರಿ. ಹಾಗಾದರೆ ನೀಲಗಿರಿಯಲ್ಲಿ ಹೈಯೆಸ್ಟ್ ಪೀಕ್ ಯಾವುದು? ನೀಲಗಿರಿ ಪರ್ವತ ಶ್ರೇಣಿಯಲ್ಲಿ ಅತಿ ಎತ್ತರವಾದಂತಹ ಶಿಖರ ಯಾವುದಪ್ಪ ಅಂದರೆ ಅದೇ ದೊಡ್ಡ ಬೆಟ್ಟ ಆಗಿರುತ್ತೆ.
ಯಾವ ರಾಜ್ಯದಲ್ಲಿದೆ? ಇದು ತಮಿಳುನಾಡಿನಲ್ಲಿ ಕಂಡುಬರುತ್ತೆ. ಯಾವ ಘಾಟಲ್ಲಿದೆ ಅಂತ ಕೇಳಿದರೆ ವೆಸ್ಟರ್ನ್ ಘಾಟ್ಸ್, ಅಂದರೆ ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿ ಕಂಡುಬರುವಂತಹ ಒಂದು ಪೀಕ್ ಆಗಿರುತ್ತೆ ಈ ದೊಡ್ಡ ಬೆಟ್ಟ. ನೋಡಿ, ಎಷ್ಟು ಮಾಹಿತಿ ಇದರ ಬಗ್ಗೆ ಗೊತ್ತಿರಬೇಕು. ಸರಿಯಾದಂತಹ ಉತ್ತರ ಡಿ ಆಗಿರುತ್ತೆ. 9ನೇ ಪ್ರಶ್ನೆ ಏನಿದೆ ಅಂತ ನೋಡಿ. ಕೆಳಗಿನ ಶಿಖರಗಳಲ್ಲಿ ಯಾವುದು ಸರಿಯಾಗಿ ಹೊಂದಾಣಿಕೆ ಆಗುವುದಿಲ್ಲ? ಸರಿಯಾಗಿ ಹೊಂದಾಣಿಕೆ ಆಗಿಲ್ಲ ಅಂದರೆ ರಾಜ್ಯದಲ್ಲಿ ತಪ್ಪಿದೆ ಅಂತ ಮಾಹಿತಿ ಇಲ್ಲಿರುವಂಥದ್ದು. ಸರಿ, ಒಂದೊಂದೇ ಸ್ಟೇಟ್ಮೆಂಟನ್ನು ನೋಡ್ತಾ ಹೋಗೋಣ. ಮೇಘಸಾನಿ ಎನ್ನುವಂಥದ್ದು ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ ಅಂದರೆ ಒಡಿಸ್ಸಾ ಅಂತ ಇದೆ, ಇದು ಸರಿಯಾಗಿದೆ. ಕುದುರೆಮುಖ ಎನ್ನುವಂಥದ್ದು ಕರ್ನಾಟಕದಲ್ಲಿದೆ, ಇದು ಕೂಡ ಸರಿಯಾಗಿದೆ. ಕಲ್ಸುಬಾಯಿ ಎನ್ನುವಂಥದ್ದು ಮಹಾರಾಷ್ಟ್ರದಲ್ಲಿದೆ, ಇದು ಕೂಡ ಸರಿಯಾಗಿದೆ. ಹಾಗಾದರೆ ಈ ಮೂರೂ ಸರಿಯಾಗಿದೆ ಅಂತ ಅಂದಾಗ ಇದಕ್ಕೆ ತಪ್ಪಾಗಿರೋದು ಯಾವುದಿದೆ ಅಂತ ಕೇಳಿದರೆ ಈ ಭಾಗವನ್ನೇ ತಪ್ಪಾಗಿರೋದಾಗಿ ತಗೊಳ್ತೀವಿ. ಗೋರಖ್ನಾಥ್ ಎನ್ನುವಂಥದ್ದು ಎಲ್ಲಿ ಕಂಡುಬರೋದಿಲ್ಲ ಅಂದರೆ ಉತ್ತರ ಪ್ರದೇಶದಲ್ಲಿ ಕಂಡುಬರಲ್ಲ. ಹಾಗಾದರೆ ಗೋರಖ್ನಾಥ್ ಶಿಖರ ಎನ್ನುವಂಥದ್ದು ಎಲ್ಲಿ ಕಂಡುಬರುತ್ತೆ ಅಂತ ಹೇಳಿ ನೋಡಬೇಕಲ್ವಾ. ಈ ಗೋರಖ್ನಾಥ್ ಎನ್ನುವಂಥದ್ದು ಯಾವ ರಾಜ್ಯದಲ್ಲಿ ಕಂಡುಬರುತ್ತಪ್ಪ ಅಂದರೆ ಇದು ಗುಜರಾತ್ ರಾಜ್ಯದಲ್ಲಿ ಕಂಡುಬರುವಂಥದ್ದು. ಸ್ಟೇಟ್ ಗೊತ್ತಾಯ್ತಲ್ಲ, ಯಾವ ಸ್ಟೇಟಲ್ಲಿದೆ ಇದು? ಗುಜರಾತ್ ರಾಜ್ಯದಲ್ಲಿ ಕಂಡುಬರುವಂತಹ ಒಂದು ಶಿಖರವಾಗಿರುತ್ತೆ, ಉತ್ತರ ಪ್ರದೇಶದಲ್ಲಿ ಇಲ್ಲ. ಹಾಗಾಗಿ 9ನೇ ಪ್ರಶ್ನೆಗೆ ಡಿ ಅನ್ನೋದು ಸರಿಯಾದಂತಹ ಉತ್ತರವಾಗಿರುತ್ತೆ. 10ನೇ ಕ್ವಶನ್ ನೋಡಿ. ಕೆಳಗಿನ ಶಿಖರಗಳನ್ನು ಎತ್ತರದ ಅವರೋಹಣ ಕ್ರಮದಲ್ಲಿ ಜೋಡಿಸಿ ಮತ್ತು ಕೆಳಗೆ ನೀಡಲಾದಂತಹ ಕೋಡ್ ಬಳಸಿ ಅಂತ ಇದೆ. ಯಾವ ಆರ್ಡ್ರಲ್ಲಿ ಜೋಡಿಸ್ಬೇಕು? ಡಿಸೆಂಡಿಂಗ್ ಆರ್ಡ್ರಲ್ಲಿ ಜೋಡಿಸ್ಬೇಕಾಗತ್ತೆ. ಯಾವ್ಯಾವ್ದಿದೆ ನೋಡಿ. ಕಾಮೇಟ್ ಇದೆ, K2 ಇದೆ, ನಂದಾದೇವಿ, ನಂಗಾ ಪರ್ಬತ್ ಅಂತ ಹೇಳಿ ಕಂಡುಬರುತ್ತೆ. ಸರಿಯಾದಂಥ ಉತ್ತರ ಕೆಳಗಡೆ ಕೊಟ್ಟಿದ್ದಾರೆ. ಅದು ಯಾವುದು ಸರಿಯಾಗಿದೆ ಅಂತ ಗೊತ್ತಿರಬೇಕಂದ್ರೆ ನಮಗೆ ಹೈಟ್ ಬಗ್ಗೆ ಪರಿಚಯ ಇರಬೇಕು. ಫಸ್ಟು ಕಾಮೇಟ್ ಹೈಟ್ ಎಷ್ಟಪ್ಪ ಅಂದರೆ 7756 ಮೀಟರ್. 7756 ಮೀಟರಷ್ಟು ಎತ್ತರವನ್ನು ಹೊಂದಿದೆ. ಯಾವುದು? ಕಾಮೇಟ್. K2 ಗೊತ್ತಿದೆ 8611 ಮೀಟರಷ್ಟು ಎತ್ತರವನ್ನು ಹೊಂದಿದೆ. ನಂದಾದೇವಿ ಅನ್ನೋದು 7816 ಮೀಟರಷ್ಟು ಎತ್ತರವನ್ನು ಹೊಂದಿದರೆ, ನಂಗಾ ಪರ್ವತ್ ಇದೆಯಲ್ಲ ಇದು 8126 ಮೀಟರಷ್ಟು ಎತ್ತರವನ್ನು ಹೊಂದಿದೆ. ಈಗ ಸರಿಯಾದಂತಹ ಉತ್ತರವನ್ನು ನೋಡ್ತಾ ಹೋಗೋದಾದರೆ ಫಸ್ಟ್ ಯಾವುದನ್ನು ತಗೋಬೇಕಪ್ಪ ಅಂದರೆ ನಾವು K2 ಅನ್ನು ಫಸ್ಟ್ ತೊಗೊಳ್ತೀವಿ. K2 ಯಾವುದು? ಫಸ್ಟ್ ಪೊಸಿಷನಲ್ಲಿ ಕಂಡುಬರುತ್ತೆ. K2 8611 ಮೀಟರ್. ಎರಡನೇ ಪೊಸಿಷನಲ್ಲಿ ಕಂಡುಬರೋದು ಯಾವುದಪ್ಪ ಅಂದರೆ ನಂಗಾ ಪರ್ವತ್ ಸೆಕೆಂಡ್ ಪೊಸಿಷನಲ್ಲಿ ಕಂಡುಬರುತ್ತೆ. ಥರ್ಡ್ ಪೊಸಿಷನಲ್ಲಿ ಇರೋದು ಯಾವುದಪ್ಪ ಅಂತ ಕೇಳಿದಾಗ ನಂದಾದೇವಿ ಥರ್ಡ್ ಪೊಸಿಷನಲ್ಲಿ ಕಂಡುಬರುತ್ತೆ. ಇದು ಥರ್ಡ್ ಪೊಸಿಷನಲ್ಲಿ ಕಂಡುಬಂದರೆ ಹಾಗಾದರೆ ಕಾಮೇಟ್ ಅನ್ನುವಂಥದ್ದು ಫೋರ್ತ್ ಪೊಸಿಷನಲ್ಲಿ ಕಂಡುಬರುತ್ತೆ. ಈಗ ಒಂದೊಂದಾಗಿ ಆನ್ಸರನ್ನು ತಗೊಳ್ಳೋಣ. ಫಸ್ಟ್ ಯಾವುದಿದೆ ನೋಡಿ 2 ಇದೆ, ಇದನ್ನು 2 ಆಗಿ ತಗೊಳ್ಳೋಣ. ಮತ್ತೆಲ್ಲರೂ ಇದೆ ಅಂದರೆ ಇಲ್ಲೂ ಕೂಡ 2 ಇದೆ. ನೆಕ್ಸ್ಟ್ ಎರಡನೇದು ಯಾವುದಿದೆ ನೋಡಿ 4th ಇದೆ, ಇಲ್ಲೂ ಕೂಡ 4 ಇದೆ, ಇಲ್ಲೂ ಕೂಡ 4 ಇದೆ. ನೆಕ್ಸ್ಟ್ ಮೂರನೇದಾಗಿ ತಗೋಬೇಕು, ಥರ್ಡನ್ನು ತಗೋಬೇಕು. ಇಲ್ಲಿ ಥರ್ಡ್ ಇಲ್ಲ, ಇದು ತಪ್ಪಾಗಿರುವಂಥದ್ದು. ಇಲ್ಲಿ ಥರ್ಡ್ ಇದೆ. ನೆಕ್ಸ್ಟ್ ಯಾವುದಿದೆ ನೋಡಿ ಫಸ್ಟ್ ಒನ್ ಇದೆ. ಹಾಗಾಗಿ ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು? ಎ ಅನ್ನೋದು ರೈಟ್ ಆನ್ಸರ್ ಆಗಿರುತ್ತೆ. ಕ್ಲಿಯರಾ? ಸೊ ಅತಿ ಎತ್ತರದಿಂದ ಕಡಿಮೆ ಎತ್ತರದ ಕಡೆ ನಾವು ಕ್ರಮವಾಗಿ ಜೋಡಿಸ್ತಾ ಹೋಗಬೇಕಾಗತ್ತೆ. ಸರಿ, ಯಾವುದು ಎಲ್ಲಿದೆ ಅಂತ ಗೊತ್ತಿರಬೇಕಲ್ಲ. ಕಾಮೇಟ್ ಯಾವ ಸ್ಟೇಟಲ್ಲಿದೆ ಅಂತ ಕೇಳಿದರೆ ಉತ್ತರಾಖಂಡ್ ರಾಜ್ಯದಲ್ಲಿ ಕಂಡುಬರುವಂಥದ್ದು. ಎಲ್ಲಿದೆ ಅದು? ಉತ್ತರಾಖಂಡ್ ರಾಜ್ಯದಲ್ಲಿ ಕಂಡುಬರುತ್ತೆ. K2 ಅನ್ನುವಂಥದ್ದು POKಯಲ್ಲಿ ಕಂಡುಬರೋದು, ಪಾಕ್ ಆಕ್ಯುಪೈಡ್ ಕಾಶ್ಮೀರ ಭಾಗದಲ್ಲಿ ಕಂಡುಬರುತ್ತೆ. ನಂಗಾ ಪರ್ವತ ಅನ್ನುವಂಥದ್ದು ಜಮ್ಮು ಕಾಶ್ಮೀರದ ಭಾಗದಲ್ಲಿರುವಂತಹ ಅದು ಕೂಡ POK ಏರಿಯಾಕ್ಕೆ ಭಾಗದಲ್ಲಿ ನಾವು ನೋಡ್ತೀವಿ. ನಂದಾದೇವಿ ಎನ್ನುವಂಥದ್ದು ಎಲ್ಲಿ ಕಂಡುಬರುತ್ತಪ್ಪ ಅಂದರೆ ಇದು ಉತ್ತರಾಖಂಡ್ ರಾಜ್ಯದಲ್ಲೇ ಕಂಡುಬರೋದು. ಉತ್ತರಾಖಂಡ್ ರಾಜ್ಯದಲ್ಲೇ ಹೈಯೆಸ್ಟ್ ಪೀಕ್ ಯಾವುದಪ್ಪ ಅಂದರೆ ಅದು ನಂದಾದೇವಿ ಆಗಿರುತ್ತೆ. ಗ್ರೇಟ್ ಹಿಮಾಲಯದಲ್ಲಿ ಕಂಡುಬರುವಂಥದ್ದು. ನೋಡಿ 10ನೇ ಪ್ರಶ್ನೆಗೆ ಎ ಅನ್ನೋದು ಸರಿಯಾದಂತಹ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ನೋಡಿ, ಈ ಕೆಳಗಿನ ಯಾವ ಉಪನದಿಗಳು ಸರಿಯಾಗಿ ಹೊಂದಾಣಿಕೆ ಆಗುವುದಿಲ್ಲ? ಇಲ್ಲಿ ಟ್ರಿಬ್ಯೂಟರೀಸ್ಗಳನ್ನು ಕೊಟ್ಟಿದ್ದಾನೆ. ಆ ಟ್ರಿಬ್ಯೂಟರೀಸಲ್ಲಿ ಯಾವುದು ಸರಿಯಾಗಿ ಹೊಂದಾಣಿಕೆ ಆಗಲ್ಲ ಅಂತ ನೋಡಬೇಕು. ನೋಡಿ, ಗೋದಾವರಿ ನದಿಯ ಉಪನದಿ ಯಾವುದಪ್ಪ ಅಂದರೆ ಶಬರಿ ಅಂತ ಇದೆ, ಇದು ಸರಿಯಾದಂತಹ ಆಪ್ಷನ್ ಆಗಿರುತ್ತೆ. ಕಾವೇರಿ ನದಿ ಅಂತ ಇದೆ, ಅರ್ಕಾವತಿ ನದಿ ಇದೆ, ಇದು ಕೂಡ ಸರಿಯಾದಂಥ ಉತ್ತರ. ಕೃಷ್ಣಾ ನದಿ ಇದೆ, ಕೊಯ್ನಾ ಅಂತೇಳಿ ಮಹಾರಾಷ್ಟ್ರದಲ್ಲಿ ಹರಿಯುತ್ತೆ, ಇದು ಕೂಡ ಸರಿಯಾದಂತಹ ಆಪ್ಷನ್ ಆಗಿರುತ್ತೆ. ನೋಡಿ, ಫಸ್ಟ್ 3 ಸರಿಯಾಗಿದೆ ಅಂದರೆ 4ನೇದು ತಪ್ಪಾಗಿದೆ ಅಂತ. ಮಹಾನದಿ ಅಂತ ಇದೆ. ಈ ಮಹಾನದಿ ಎನ್ನುವಂಥದ್ದು ಇಲ್ಲಿ ಸರಿಯಾದಂಥ ಉತ್ತರ ಅಂಥೇಳಿ ತಗೊಳ್ಳೋಕ್ಕೆ ಯಾಕೆ ಸಾಧ್ಯತೆ ಇಲ್ಲ ಅಂತಂದರೆ ಅದರ ಟ್ರಿಬ್ಯೂಟರಿ ಅಲ್ಲ. ಯಾವುದು? ಜವಾಯಿ ಎನ್ನುವಂಥದ್ದು ಮಹಾನದಿಯ ಉಪನದಿ ಅಲ್ಲ.
ಹಾಗಾದರೆ ಈ ಜವಾಯಿ ಅನ್ನುವಂಥದ್ದು ಎಲ್ಲಿ ಕಂಡುಬರುತ್ತಪ್ಪ ಅಂದರೆ ಇದು ಅರಾವಳಿ ಪರ್ವತ ಶ್ರೇಣಿಯಲ್ಲಿ ಹುಟ್ಟುವಂಥ ನದಿ. ಎಲ್ಲಿ ಅರಿಜಿನ್ ಆಗುತ್ತೆ? ಅರಾವಳಿ ಬೆಟ್ಟದಲ್ಲಿ ಉಗಮವಾಗುತ್ತೆ. ಯಾವ ರಾಜ್ಯದಲ್ಲಿ ಹರಿಯುತ್ತೆ ಅಂತ ಕೇಳಿದರೆ ಇದು ರಾಜಸ್ಥಾನದಲ್ಲಿ ಕಂಡುಬರುವಂತಹ ಒಂದು ನದಿಯಾಗಿರುತ್ತೆ. ಯಾವುದು? ಜವಾಯಿ ಅನ್ನುವಂತಹ ನದಿ ಕಂಡುಬರುತ್ತೆ. ಹಾಗಾಗಿ ಈ ಸ್ಟೇಟ್ಮೆಂಟು ತಪ್ಪಾಗಿದೆ. ಡಿ ಅನ್ನೋದು ಇದಕ್ಕೆ ಸರಿಯಾದಂತಹ ಉತ್ತರ ಅಂಥೇಳಿ ತಗೊಳ್ತೀವಿ. ನೆಕ್ಸ್ಟು ಕ್ವಶನಿಗೆ ಹೋಗೋಣ. ನೋಡಿ, ತ್ರಿಶೂಲ್ ಪೀಕ್ ಲೈಸ್ ಇನ್ ದ ಸ್ಟೇಟ್ ಅಂತ ಇದೆ. ಅಂದರೆ ತ್ರಿಶೂಲ್ ಶಿಖರ ಕಂಡು ಬರುವಂತಹ ರಾಜ್ಯ ಯಾವುದು? ನೋಡಿ, ಹಿಮಾಚಲ್ ಪ್ರದೇಶದಲ್ಲಿದೆಯೋ, ಒಡಿಸ್ಸಾದಲ್ಲಿದೆಯೋ, ಉತ್ತರಾಖಂಡದಲ್ಲಿದೆಯೋ, ಉತ್ತರ ಪ್ರದೇಶದಲ್ಲಿದೆಯಾ ಅಂತ ಇರುವಂಥದ್ದು. ಈ ತ್ರಿಶೂಲ್ ಪೀಕ್ ಅಂತ ಇರುವಂಥದ್ದು ಯಾವ ಸ್ಟೇಟಲ್ಲಿ ಅಂತ ಕೇಳಿದರೆ ಅದು ಉತ್ತರಾಖಂಡ್ ರಾಜ್ಯದಲ್ಲಿ ಕಂಡುಬರುವಂತಹ ಒಂದು ಶಿಖರವಾಗಿರುತ್ತೆ. ಅದು ತ್ರಿಶೂಲದ ಆಕಾರವನ್ನು ಹೊಂದಿರೋದ್ರಿಂದ ಇದನ್ನು ತ್ರಿಶೂಲ್ ಪೀಕ್ ಅಂತಲೇ ಕರೆದಿರುವಂಥದ್ದು. ಸ್ಟೇಟ್ ಯಾವುದಂತ ಗೊತ್ತಾಯ್ತಲ್ಲ? ಉತ್ತರಾಖಂಡ್ ರಾಜ್ಯದಲ್ಲಿ ಕಂಡುಬರುವಂತಹ ಒಂದು ಪೀಕ್ ಆಗಿರುತ್ತೆ. ಓಕೆ ಸ್ನೇಹಿತರೆ, ನೋಡಿ ಇದು ಇಂಡಿಯನ್ ಜಿಯೋಗ್ರಫಿ ರಿಲೇಟೆಡ್ ಕೆಲವೊಂದು ಪೀಕ್ಗಳ ಬಗ್ಗೆ ಮತ್ತು ಇನ್ನು ಉಳಿದಂತಹ ಜಿಯೋಗ್ರಫಿಕಲ್ ಏರಿಯಾದ ಬಗ್ಗೆ ಕಾನ್ಸೆಪ್ಟು ನಮಗೆ ಗೊತ್ತಾದಂಗೆ ಆಗುತ್ತೆ. ನೋಡಿ, ಇಂಪಾರ್ಟೆಂಟ್ ಆಗಿರುವಂತಹ ಈ ಪ್ರಶ್ನೆಗಳನ್ನು ಇದುವರೆಗೂ ಕೂಡ ಅನಾಲಿಸಿಸ್ ಮಾಡಿದ್ದೀನಿ. ನೋಡಿ, ಈ ಪ್ರಶ್ನೆಗಳು ಆ ಚಾಪ್ಟರ್ನ ಓದಬೇಕಾದ್ರೆ ಇಂತಹ ಪ್ರಶ್ನೆಗಳು ನಿಮಗೆ 100% ಯೂಸ್ ಆಗುತ್ತೆ. ಸ್ನೇಹಿತರೆ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಸೊ ಏನೇ ಇದ್ರೂ ಕೂಡ ಕಾಮೆಂಟ್ ಮೂಲಕ ನೀವು ತಿಳಿಸ್ತಾ ಹೋಗ್ಬೋದು. ಸೊ ನಾನು ಕೆಲವೊಂದು ಪೀಕನ್ನು ಕೊಟ್ಟಿದ್ದೀರಿ. ನಿಮಗೆ ಗೊತ್ತಿರುವಂಥದ್ದು ಈಗ ಅರಾವಳಿಯಲ್ಲಿ ಹೈಯೆಸ್ಟ್ ಪೀಕ್ ಯಾವುದು, ಅದರ ಜೊತೆಗೆ ವಿಂಧ್ಯ ಪರ್ವತದ ಎತ್ತರವಾದ ಶಿಖರ ಯಾವುದು, ವರ್ಲ್ಡ್ ಹೈಯೆಸ್ಟ್ ಪೀಕ್ ಯಾವುದು, ಕಾಂಟಿನೆಂಟನ್ನು ತಗೊಳ್ಳಿ. ಈಗ ನೀವು ಏನು ಲಿಸ್ಟ್ ಮಾಡ್ಬೋದು? 7 ಕಾಂಟಿನೆಂಟ್ಸ್ ಇದ್ದಾವೆ. ಆ 7 ಖಂಡದಲ್ಲಿರುವಂತಹ ಪೀಕ್ಗಳೇನಿದಾವಲ್ಲ ಆ ಒಂದೊಂದನ್ನೇ ಹೆಸರನ್ನು ಕೊಡಿ ನೋಡೋಣ. ಆಸ್ಟ್ರೇಲಿಯಾದ ಎತ್ತರವಾದ ಶಿಖರ, ಉತ್ತರ ಅಮೇರಿಕದ ಎತ್ತರವಾದ ಶಿಖರ, ಒಂದು ಚಾರ್ಟ್ ಮಾಡಿ ಕಾಮೆಂಟಲ್ ಬಾಕ್ಸಲ್ಲಿ ನೀವು ಹಾಕ್ತೀರಾ. ಓಕೆ ಸ್ನೇಹಿತರೆ, ನೋಡಿ ಇಷ್ಟು ಕೂಡ ಈ ಪ್ರಶ್ನೆಗಳನ್ನು ನೋಡಿ ಇದಕ್ಕೆ ಕಂಪ್ಯಾರಿಸನ್ ಮಾಡ್ತಾ ಬೇರೆ ಬೇರೆ ವಿಷಯಗಳನ್ನು ನೀವೆಲ್ಲರೂ ಕೂಡ ಓದ್ತಾ ಹೋಗಿ ಅಂತ ಹೇಳ್ತಾ, ಸೊ ಎಲ್ಲರೂ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ಕಾನ್ಸೆಪ್ಟನ್ನು ಮುಗಿಸ್ತೀನಿ. ಥ್ಯಾಂಕ್ ಯು.